ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗವಂದಿತಲಿಗಾರತಿಯತೀರೆ. ಗಜಮುಖದವಗೆ ಗಣಪಗೆ ಆತ್ಮೀಯ ಸದ್ಭಕ್ತ ಕಲಾಭಿಮಾನಿಗಳೇ, ಇದೀಗ ರಾಮಕ್ಷತ್ರಿಯ ಮಹಿಳಾ ಯಕ್ಷವೃಂದ ಜಪ್ಪು ಮಂಗಳೂರು ಇವರಿಂದ ಯಕ್ಷಗಾನ ತಾಳಮದ್ದಳೆ ಶ್ರೀ ಕ್ಷೇತ್ರದ ಸ್ವಾಮಿ ಮಂಜುನಾಥ ಹಾಗೂ ಪರಿವಾರ ದೇವರುಗಳು ದೈವತಂಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಲೀಲಾರ್ಣವ ಎಂಬ ಕಥಾ ಪ್ರಸಂಗವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿರ್ದೇಶನ ಶ್ರೀಯುತ ರವಿ ಅಲೆವೂರಾಯ ವರ್ಕಾಡಿ, ಪ್ರಸಿದ್ಧ ಸ್ತ್ರೀವೇಷಧಾರಿಗಳು, ಅರ್ಥಧಾರಿಗಳು ಹಾಗೂ ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಹಿಮ್ಮೇಳದಲ್ಲಿ ಭಾಗವತರು ಶ್ರೀಯುತ ಯೋಗೀಶ್ ಕುಮಾರ್ ಜಪ್ಪು, ಚಂಡೆ ಮೃದಂಗ ಮತ್ತು ಚಕ್ರತಾಳಗಳಲ್ಲಿ ಶ್ರೀಯುತ ಲಕ್ಷ್ಮೀಶ ಸಗ್ರಿತಾಯ ಮತ್ತು ಶಿವಪ್ರಸಾದ್ ಪ್ರಭುಗಳು ಹಾಗೂ ಶ್ರೀಯುತ ಮಾಧವ ನಾವಡ ವರ್ಕಾಡಿ. ಹಾಗೆ ಮುಮ್ಮೇಳದಲ್ಲಿ ಅರ್ಥಧಾರಿಗಳು ಶ್ರೀಕೃಷ್ಣನ ಪಾತ್ರದಲ್ಲಿ ಶ್ರೀಮತಿ ಗಾಯತ್ರಿ ಯೋಗೀಶ್ ಮತ್ತು ಶ್ರೀಮತಿ ಸ್ವರ್ಣಲತಾ ಲಕ್ಷ್ಮೀನಾರಾಯಣ. ವಿಜಯನ ಪಾತ್ರದಲ್ಲಿ ಶ್ರೀಮತಿ ಗಾಯತ್ರಿ ನಾಗೇಶ್, ರಜಕನ ಪಾತ್ರದಲ್ಲಿ ಶ್ರೀಮತಿ ಸಂಧ್ಯಾ ದಿನೇಶ್, ಶಕಟಾಸುರನ ಪಾತ್ರದಲ್ಲಿ ಶ್ರೀಮತಿ ಜಯಲಕ್ಷ್ಮಿ ನರಸಿಂಹ ಹಾಗೂ ಚಾಣೂರ ಮುಷ್ಟಿಕರ ಪಾತ್ರದಲ್ಲಿ ಶ್ರೀಮತಿ ವಾರಿಜಾ ಕೊರಗಪ್ಪ, ಕಂಸನ ಪಾತ್ರದಲ್ಲಿ ಶ್ರೀಮತಿ ಕಲ್ಪನಾ ವೆಂಕಟೇಶ್. ಕಲಾಭಿಮಾನಿಗಳೇ, ತಮ್ಮೆಲ್ಲರ ಸಹಕಾರದೊಂದಿಗೆ ಈಗ ಕೆಲವೇ ಕ್ಷಣಗಳಲ್ಲಿ ಕಥಾ ಪ್ರಸಂಗವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಬಾಬಾ 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 ರೆಲೋ ಗೋಪ ಬಾಬಾ
ನನ್ನ ಪರಿಚಯ ಹತ್ತಿತ ನಿಮಗೆ ಸ್ವಾಮಿ? ಅಂದೆ ಯಾರು ನಾನು ಗೊತ್ತಾಯ್ತಾ? ನಾನು ನನ್ನ ವೇಷಭೂಷಣದಲ್ಲೇ ಗೊತ್ತಾಗಲಿಲ್ವಾ? ನೋಡಿದ್ದೆಲ್ಲೋ ನೆನಪುಂಟಪ್ಪ. ನಾನು ದನ ಕಾಯುವವನು. ಹೌದಾ? ಗೋಪಾಲಕ ಅದಲ್ಲ ನನ್ನ ಹೆಸರು ಬೇರೆ. ಹೌದಾ? ನಾವು ಗೋಪಾಲಕರು ಎಂದು ನಮ್ಮ ವೃತ್ತಿ ಜೀವನ. ನಮ್ಮ ಜನಾಂಗದವರಿಗೆ ಗೋಪಾಲಕರು ಅಂತ ಹೇಳ್ತಾರೆ, ಯಾದವರು ಅಂತ ಹೇಳಿ, ಗೋವಳರು ಅಂತ. ನಿಮಗೆ ನಮ್ಮ ಕೃಷ್ಣಯ್ಯನ ಪರಿಚಯ ಹತ್ತಿತ? ಯಾವ ಕೃಷ್ಣಯ್ಯ? ನಮ್ಮ ದೇವಕಿ ವಸುದೇವರ ಮಗ ಮುದ್ದು ಕೃಷ್ಣ. ಗೊತ್ತುಂಟು. ನಿಮಗೆ ಏನಾಗಬೇಕು? ಅಯ್ಯೋ ಬಿಡಿ ಸ್ವಾಮಿ, ನಾನು ಮತ್ತೆ ಅವನು ಬಹಳ ಆತ್ಮ ಮಿಶ್ರರು. ಮಿಶ್ರ ಅಲ್ಲಪ್ಪ, ಅದು ಮತ್ತೆ ಅದು ಮಿತ್ರರು. ಸ್ವಲ್ಪ ಸರಿ ಮಾಡಿಕೊಳ್ಳಿ ಸ್ವಾಮಿ. ಮಿತ್ರರು ಹೌದು, ಸ್ನೇಹಿತರು ನಾವು. ನನ್ನ ಹೆಸರು ವಿಜಯ ಎಂದು. ಹೌದಾ? ವಿಜಯ ನಿಮ್ಮದೇ ಹೆಸರು? ನಮ್ಮ ಮುದ್ದು ಕೃಷ್ಣನಿಗೆ ವಯೋಮಿತಿ ಇಲ್ಲ. ಸ್ನೇಹಿತರಂದ್ರೆ ಎಲ್ಲರೂ ಬಂತು. ನಾನು ಸ್ವಲ್ಪ ಇದು ಪ್ರಾಯ ಆದವನು, ಆದರೆ ಅವನಿಗೆ ನಾನು ಒಳ್ಳೆ ಸ್ನೇಹಿತ. ಅಲ್ಲ ಸ್ವಾಮಿ, ನಿಮಗೆ ಗೊತ್ತುಂಟಾ? ಉಗುರು ತುದಿಯಲ್ಲಿ ಚಿಗುರು ಹುಟ್ಟಿತು, ಮರದ ತುದಿಯಲ್ಲಿ ಉಗುರು ಹುಟ್ಟಿತು. ಮತ್ತೆ ಈಗ ಮರದಲ್ಲಿ ಚಿಗುರು. ಓಹೋ, ಹಾಗ ಬೆರಳಲ್ಲಿ ಉಗುರು. ಯಾಕಪ್ಪ ಹೀಗಾಯ್ತು? ಸ್ವಲ್ಪ ಆಚೀಚೆ ಆಯ್ತು ಸ್ವಾಮಿ, ಸ್ವಲ್ಪ ತಿದ್ದುಕೊಳ್ಳಿ. ಅಮ್ಮನ ಹೊಟ್ಟೆಯಲ್ಲಿ ಕರು ಹುಟ್ಟಿತು, ದನದ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಅದು ಸ್ವಲ್ಪ ಬದಲಾಗಿದೆ ಅಲ್ಲ? ಹೌದಾ ಸ್ವಾಮಿ? ಹೌದು, ಅಮ್ಮನ ಹೋಟೆಲ್ ನೀವಲ್ಲ ಹುಟ್ಟಿದ್ದು, ದನದ ಹೋಟೆಲ್ ಕರು. ಹಾಗೆ ಸ್ವಲ್ಪ ಆಚೀಚೆ ಆಯ್ತು ಸ್ವಾಮಿ. ಅದು ಹುಟ್ಟುದು ಎಲ್ಲಿ ಆದ್ರೂ ಅಲ್ಲೇ ಹುಟ್ಟುವುದಲ್ಲ ಸ್ವಾಮಿ. ಅಮ್ಮನ ಹೊಟ್ಟೆಯಲ್ಲಿ ನಾನೇ ಹುಟ್ಟುವುದಲ್ಲ ಸ್ವಾಮಿ. ಹೇಳುವಾಗ ಅಲ್ಲ ಸ್ವಾಮಿ, ಅಬ್ಬಬ್ಬಬ್ಬಾ ಸಾಕಾಯ್ತು ಸ್ವಾಮಿ. ಆ ಕೃಷ್ಣನ ಸಾವಾಸ ಎಂತ ತುಂಟನಪ್ಪ ಆತ. ದಿನಾ ಒಂದಿಲ್ಲೊಂದು ಸಂಗತಿ ನಡೆಯುತ್ತಾನೆ ಇರುತ್ತೆ ಇಲ್ಲಿ ನೋಡಿ. ಅವನ ದಶೆಯಿಂದ ನಮ್ಮ ಗೋಪಾಲಕ ಬದುಕು ಬಹಳ ಹಸನಾಯಿತು ನೋಡಿ. ಕೃಷ್ಣ ಹುಟ್ಟಿ ಬಂದ ಮೇಲೆ ನಮ್ಮವರೆಲ್ಲ ಸ್ವಲ್ಪ ಸ್ವಲ್ಪ ಸಂಸ್ಕಾರ ಬೆಳೀತಾ ಇದೆ ನೋಡಿ. ಮತ್ತೆ ಮತ್ತೆ ಮನೆ ಮಠ ಇಲ್ಲದವರಿಗೆಲ್ಲ ಮನೆ ಮಠ ಆಯ್ತು ನೋಡಿ. ಅಲ್ಲದೆ ಕುಡುಕರಾದವರೆಲ್ಲ ಒಳ್ಳೆಯವರಾಗಿ ಬಿಟ್ರು ನೋಡಿ. ಅದು ಅದು ನಮ್ಮ ಭಂಗಿ ಸ್ವಾಮಿ. ನಟನೆ ಅಂತ ಹೇಳ್ತಾರೆ ಸ್ವಾಮಿ. ಇದೆಲ್ಲ ಯಾರು? ಆ ಕೃಷ್ಣಯ್ಯನಿಂದ. ಅವ ಮನುಷ್ಯ ಅಲ್ಲ ಸ್ವಾಮಿ, ಭೂಮಿಗೆ ಇಳಿದು ಬಂದ ಭಗವಂತ. ಮತ್ತೆ ಸತ್ಯವಾಗಿ ಹೇಳುತ್ತಾನೆ ನೋಡಿ ಸ್ವಾಮಿ. ಅಲ್ಲ, ಗೊಡ್ಡು ದನಗಳೆಲ್ಲ ಕರು ಹಾಕಿತು. ಮದುವೆ ಆಗದಿದ್ದವರಿಗೆಲ್ಲ ಮದುವೆ ಆಯಿತು. ಹೆರದ ಹೆಂಗಸರೆಲ್ಲ ಹೆತ್ತರು ನೋಡಿ. ಮತ್ತೆ ಅದು ಅವನ ಕೃಪೆ ನಮ್ಮ ಕೃಷ್ಣ ಎಂದು. ಅದಿರ್ಲಿ ಸ್ವಾಮಿ. ಅಲ್ಲ, ಎಷ್ಟು ಹೊತ್ತಿನಿಂದ ನಾನಿಲ್ಲಿ ಕಾಯುತ್ತಾ ಇದ್ದೇನೆ. ಹೌದು, ಶೆಕೆ ಏನು ಬೆಗರಪ್ಪ ಬೆಗರು. ಒಂದು ಚೂರು ಗಾಳಿ ಇಲ್ಲ ಇಲ್ಲಿ. ಇಲ್ತಪ್ಪ, ಅವನ ದಶೆಯಿಂದ ಆಗಕ್ಕಿಲ್ಲ. ಎಲ್ಲಿ ಹೋದ ಇವನು? ಇರ್ಬೋದು, ನೀವು ಹೋಗ್ಲಿಕ್ಕೆ. ಅಲ್ಲ ವಿಜಯ, ನಾಳೆ ಬೆಳಗ್ಗೆ ಬೇಗ ಎದ್ದು ತಿಂಡಿ ಸಹಿತ ಈ ಅರಳಿ ಮರ ಬುಟಕ್ಕೆ ಬಾ ಎಂದಿದ್ದ.
ಹೌದಾ? ಇವನೇ ಇಲ್ಲ. ಎಲ್ಲಿ ಹೋದ ಇವನು? ಅಯ್ಯ, ಎಲ್ಲೋ ಆಡಿಕೊಂಡಿದ್ದಾನೇನು. ಸಣ್ಣ ಮಕ್ಕಳಲ್ಲ. ಸಮಯ ಸರಿ ಕಾಣುತ್ತೆ. ಹೌದು ಇವತ್ತೇ ಅಲ್ವಾ? ಹೌದು, ಇವತ್ತೇ ಕಾಣೋದಿಲ್ಲಪ್ಪ, ಎಲ್ಲೂ ಕಾಣೋದಿಲ್ಲ. ಇಲ್ಲಿ ಹೋದ? ಇರ್ಲಿ ಕೃಷ್ಣಯ್ಯ, ನಾನು 3 ಬಾರಿ ಕೂಗುತ್ತೇನೆ. ನೀನು ಬಾರದಿದ್ದರೆ ನಾನು ನಿನ್ನಲ್ಲಿ ಮಾತಿಲ್ಲ, ಕತೆ ಇಲ್ಲ ನೋಡು. ಕೋಪ. ಓ ಕೃಷ್ಣಯ್ಯ, ಗಟ್ಟಿ, ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಅಬ್ಬಾ, ಇಷ್ಟು ಸಾಕಾಗ್ಲಿಲ್ಲ ಸ್ವಾಮಿ. ಎಲ್ಲ ಅಡಗಿಕೊಂಡಿರ್ಬೇಕು, ಕೇಳುವುದು ಇಲ್ವ ಏನು? ಸ್ವಲ್ಪ ಗಟ್ಟಿ. ಓ ಕೃಷ್ಣಯ್ಯ, ಇದು ಯಾರೋ ನನಗೆ ಮಂಗ ಮಾಡಲಿಕ್ಕೆ ನೋಡಿದವರು. ಕೃಷ್ಣಯ್ಯನ ಸ್ವರ ನನಗೆ ಗೊತ್ತಿದ್ದಷ್ಟು ಯಾರಿಗೆ ಗೊತ್ತುಂಟು? ದೂರದಿಂದ ಕೇಳಿರ್ಬೋದು. ಇಲ್ಲಪ್ಪ, ನನಗೆ ಅವನ ಸ್ವರ ಬಹಳ ಪರಿಚಿತ. ಇದ್ಯಾರು ಪುಂಡು ಪೋಖ್ರಿಗಳು ನನಗೆ ಮಂಗ ಮಾಡಲಿಕ್ಕೆ? ನಾನು ಬರುವಾಗಲೇ ಮಂಗ ಅಂತ ಅವರಿಗೆ ಗೊತ್ತಿಲ್ಲ. ಹೌದೀಗ ಕೃಷ್ಣಯ್ಯ, ನಾನು ಇನ್ನೊಮ್ಮೆ ಕರೆಯುತ್ತೇನೆ. ನೀನು ಬಾರದಿದ್ದರೆ ಕೃಷ್ಣಯ್ಯ, ನೀನು ಬಾರದಿರೇ ನಿನ್ನಲ್ಲಿ ಕೋಪ, ಮಾತಿಲ್ಲ, ಕತೆ ಇಲ್ಲ. ಓ ಕೃಷ್ಣಯ್ಯ. ವಿಜಯ ಒಬ್ಬನೇ ಕುಳಿತಿದ್ದಾನೆ. ಹಿಂದಿಂದ ಹೋಗಿ ಅವನ ಕಣ್ಣು ಮುಚ್ಚುತ್ತೇನೆ. ಬಿಡು ಮಾರೆ, ಕಣ್ಣು ಬಿಡ. ಯಾರದು? ಧೈರ್ಯ ಇದ್ರೆ ಮುಂದೆ ಬಾ. ಯಾರದು? ಬಿಡು ಮಾರೆ, ಬಿಡು ಮಾರೆ. ಏನು ಹೆದರಿದೆಯಾ ವಿಜಯ? ಓಹೋ, ನೀನಾ? ಮಾತಿಲ್ಲ, ಕತೆ ಇಲ್ಲ ನಿನ್ನ ಹತ್ರ. ಬೆಣ್ಣೆ ಕಳ್ಳ, ಆ ಕಳ್ಳ, ಸೀರೆ ಕಳ್ಳ, ಮೋಸಗಾರ, ಊರು ಬಿಟ್ಟವ, ಸಂತೆಯಲ್ಲಿ ಮೆದ್ದವ, ಎಲ್ಲ ಬಿಟ್ಟವ. ಹೋಗಿ ನಡೆ ಇಲ್ಲಿಂದ, ನಿನ್ನಲ್ಲಿ ಮಾತಿಲ್ಲ. ಏಯ್ ವಿಜಯ, ಇಷ್ಟೊಂದು ಬೈಗಳು ಏನು ನಿನಗೆ? ನನ್ನ ಮೇಲೆ ಕೋಪವಾ? ಮತ್ತೀಗ ನೋಡು, ಸೂರ್ಯನಿಗೆ ನೆತ್ತಿ ಕಂಡೆ. ಅಂದರೆ ನೋಡು, ಮಧ್ಯಾಹ್ನ ಆಯ್ತು, ಬಿಸಿಲು ಮೇಲೆ ನೋಡು. ಓಹೋ, ಸೂರ್ಯನನ್ನು ನೆತ್ತಿಯ ಮೇಲೆ ಕಂಡೆ. ಮತ್ತೀಗ ಹೌದೇನೋ? ಏನು? ನಾನು ನಿನಗೆ ಬರಲು ಹೇಳಿದ್ದು ಕಟ್ಟೆಯ ಬಳಿಗೆ. ನೀನೆಲ್ಲಿಗೆ ಬಂದದ್ದು? ನಾನು ಕಟ್ಟೆ ಬಳಿಯಲ್ಲೇ ಬಂದು ಕೂತ್ಕೊಂಡಿದ್ದಲ್ವ. ನೋಡು, ಕಟ್ಟೆ ಎಲ್ಲ ಇದು. ನಾನು ಹೇಳಿದ್ದು ಅರಳಿ ಕಟ್ಟೆಯ ಬಳಿಗೆ ಬರಲು. ನೀನೆಲ್ಲಿಗೆ ಬಂದದ್ದು? ಅಲ್ಲ ಕೃಷ್ಣಯ್ಯ, ಮತ್ತೆ ಸುಳ್ಳು ಮಾತಾಡೋದ ನೀನು? ಇದು ನಿನಗೆ ಒಪ್ಪುತ್ತದ ಕೃಷ್ಣಯ್ಯ? ನೋಡು, ನೀನು ಹೇಳಿದ ಅರಳಿ ಕಟ್ಟೆ ಬುಡದಲ್ಲಿ ಬಂದು ಅದೆಷ್ಟು ಹೊತ್ತು ನಿನ್ನ ಇಲ್ಲಿ ಕಾಯುತ್ತಾ ಇದ್ದೇನೆ, ಗೊತ್ತುಂಟ ನಿನಗೆ? ನಾನು ಹೇಳಿದ ಅರಳಿ ಕಟ್ಟೆಯ ಬಳಿಗೆ ನೀನು ಬರಲಿಲ್ಲ. ನೀನು ಎಲ್ಲಿಗೆ ಬಂದಿದ್ದಿ ನೋಡು? ಗೋಳಿ ಮರದ ಕಟ್ಟೆಯಲ್ಲಿ ಕುಳಿತುಕೊಂಡಿದ್ದಿ. ಕೃಷ್ಣಯ್ಯ, ನನ್ನ ತಲೆ ತಿನ್ಬೇಡ ಆಯ್ತಾ? ಏನು ಹೇಳಿದ್ದಾನೆ ಹೇಳು. ನಿಗೊಂದು ಹೇಳುವುದು ಸ್ವಭಾವ, ಹೇಳಿದ್ದಾನೆ ಹೇಳುವುದಂತ. ನನ್ನ ತಲೆ ತಿನ್ನಬೇಡ. ನೋಡು, ನಾನು ಕೂತ್ಕೊಂಡಿದ್ದು ಇಲ್ಲ ಅರಳಿ ಕಟ್ಟೆಗೆ. ಸರಿಯಾಗಿ ನೋಡ. ನಾನು ನೋಡಿ ಬಂದು ಇಲ್ಲಿ ಕೂತ್ಕೊಂಡಿದ್ದು ಕೃಷ್ಣಯ್ಯ. ನೀ ಎಂತ ಮಾತಾಡ್ತೀನಿ ನೀನು? ವಿಜಯ, ನನಗೋಸ್ಕರವಾದ್ರೂ ಒಮ್ಮೆ ಮೇಲೆ ನೋಡು. ಕೃಷ್ಣಯ್ಯ, ನಾನು ಕುಳಿತುಕೊಂಡಿದ್ದು ಅರಳಿಕಟ್ಟೆ ಬುಡದಲ್ಲಿ. ನನಗೆ ನಿಶ್ಚಿತ ಉಂಟು ಇದು ಅರಳಿಕಟ್ಟೆ, ನಾನು ಕೂತುಕೊಂಡಿದ್ದು ಅರಳಿ ಮರ ಅಂತೇಳಿ. ನೀನು ನನ್ನ ಆಪ್ತ ಸ್ನೇಹಿತ ಅಲ್ವಾ? ಅದಕ್ಕೋಸ್ಕರ ನಾನು ನಿನಗೋಸ್ಕರ, ಮತ್ಯಾರಾದ್ರೂ ಬಿಡುವುದಿಲ್ಲ, ನಾನು ನಿನಗೋಸ್ಕರವಾಗಿ ನಾನು ನೋಡುತ್ತೇನೆ. ನೋಡು ಕೃಷ್ಣಯ್ಯ, ಏನು? ಓಹೋ, ಅರಳಿ ಮರ ಹೋಗಿ ಗೋಳಿ ಮರ ಬಂದು ನೆಟ್ಟಿದ್ದಾರೆ. ಇಲ್ಲಿ ಯಾರದು ಕೃಷ್ಣಯ್ಯ? ಅದೇಗಾಯ್ತು? ಇದು ನೀನು ಹಿಂದಿನಿಂದಲೇ ಬಂದು ಕಣ್ಣು ಮುಚ್ಚುವಾಗಲೇ ಗೊತ್ತಾಗಿತ್ತು. ಇದು ನಿನ್ನದೇ ಮಾಯಾಜಾಲ, ನಿನ್ನದೇ ಪಾವುವಡ ಅಂತ ನಾನು ತಿಳಿಯುತ್ತೇನೆ. ಬೇರೆ ಯಾರದು ಕತೆ ಅಲ್ಲ ಇದು. ಪಾವುವಡ ಅಲ್ಲ, ಪವಾಡ. ಅದೇ ಪವಾಡ. ಕೃಷ್ಣಯ್ಯ, ಇದು ನಿಂದೇ ಚಮತ್ಕಾರ ಕೃಷ್ಣಯ್ಯ. ವಿಜಯ, ಏನು? ನಂದು ತಪ್ಪಾಯ್ತು ಕಣೋ ವಿಜಯ. ನೀನು ತಪ್ಪು ಮಾಡಿದ್ದು. ನಾನು ನಿನ್ನಲ್ಲಿ ಮಾತನಾಡಲ್ಲ. ತಪ್ಪಾಯ್ತು
ಕೃಷ್ಣಯ್ಯ, ಸ್ವಲ್ಪ ಸೇಮೆ ಕೊಡು ಕೃಷ್ಣಯ್ಯ. ಅದೇನು ಸೇಮೆ? ನಾನು ನಿನ್ನ ಆಪ್ತ ಮಿಶ್ರ ಅಲ್ವಾ, ತಪ್ಪು ಮಾಡಿದವರಿಗೆಲ್ಲ ಉದ್ದಾರಾಗಿ ಕೊಡ್ತಾರಲ್ಲ ಕೃಷ್ಣಯ್ಯ, ಸ್ವಲ್ಪ ಸೇಮೆ ಕೊಡು. ಕ್ಷಮೆ ಕ್ಷಮೆ. ಅದೇ ಇರ್ಲಿ ಬಿಡು. ಮತ್ತೆ ಕೃಷ್ಣಯ್ಯ, ಈಗ ಎಂತ ಮಾಡೋದು? ಮಳೆ ಬರ್ತಾ ಉಂಟಲ್ಲ ಕೃಷ್ಣಯ್ಯ. ವಿಜಯ, ನಾವೀಗ ಅದೆಷ್ಟು ಬಾರಿ ಹೇಳಿದ್ದೇನೆ. ಏನಂದು? ಕೃಷ್ಣಯ್ಯ, ವಿಜಯ, ನಿನಗೆ ನನ್ನ ಮೇಲೆ ಕೋಪ ಉಂಟಾ? ಕೋಪವಾ? ಇಲ್ಲೋ. ಕೋಪವಾ? ಇಲ್ಲೋ. ಇಲ್ಲ ಇಲ್ಲ ಅಲ್ಲ ಕೃಷ್ಣಯ್ಯ, ನಾನು ನಿನಗೆ ಕೋಪ ಅಂತ ಎನಿಸಿದೆ ಕೃಷ್ಣಯ್ಯ. ತಿಂಡಿ ತಂದಿದ್ದಾನೆ ನೋಡಿ. ತಿಂಡಿ ತಂದಿದ್ದೇನೋ ಕೃಷ್ಣಯ್ಯ? ಈಗೋ ನೋಡು, ಜೋಳಿಗೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸು ತಂದಿದ್ದೀನಿ ಕೃಷ್ಣಯ್ಯ. ಹೌದಾ? ಮತ್ತೆ ನಿನಗೆ ಕೊಡದೆ ನಾನೊಬ್ಬನೇ ಗಬ 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 ಅಂತ ತಿಂತೇನೆ ನೋಡು ಕೃಷ್ಣಯ್ಯ. ವಿಜಯ, ಏನು? ನನಗೆ ನಿನ್ನ ಮೇಲೆ ಕೋಪವಿಲ್ವಾ? ಮತ್ತೆ ಸ್ವಲ್ಪ ತಿಂಡಿ ನನಗೂ ಕೊಡು. ಓಹೋ, ಆಗಲಿ ಕೃಷ್ಣಯ್ಯ, ನಿನಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ಲ ಕೃಷ್ಣಯ್ಯ? ಈಗೋ ಈಗೋ ತೆಗೆದುಕೋ. ಅಂಗಿ ಕಳಚೋದು, ಬಾವಿಗೆ ಹಾರೋದು. ಏನು ಅದು? ಅಂಗಿ ಕಳಚೋದು, ಬಾವಿಗೆ ಹಾರೋದು. ಬಾಳೆಹಣ್ಣು. ಮತ್ತೆ ಗಳಿ ಚಿಕ್ಕಿಲಿ ಚಿಕ್ಕಿಲಿ ತಂದಿದ್ದೀನಿ ಕೃಷ್ಣಯ್ಯ. ಓ, ಚಕ್ಕುಲಿ. ಮತ್ತೆ ಈಗ ಸಣ್ಣ ಚಿಕ್ಕಲಿ, ದೊಡ್ಡ ಚಿಕ್ಕಲಿ, ದೊಡ್ಡಲಿ, ಹೆಸರು ಚಿಕ್ಲಿ, ಮೈದಾ ಚಿಕ್ಲಿ, ಯಾವ ಚಿಕ್ಲಿ ಬೇಕು ನಿನಗೆ ಎಲ್ಲ ತಂದಿದ್ದೇನೆ. ತರದ ಚಕ್ಕುಲಿ ಇದೆ. ಈಗ ಕೋಡು ಬಳೆ ತಂದಿದ್ದೇನೆ. ಓಹೋ, ಕೋಡು ಬಳೆ. ಎಲ್ಲಿ ಉಂಡೆ? ಎಲ್ಲಿ ಉಂಡೆ? ಎಳ್ಳುಂಡೆ. ಮತ್ತೆ ಮಂಡಕ್ಕಿ ತಂದಿದ್ದೇನೆ. ಮಂಡಕ್ಕಿಯೋ? ಎಲ್ಲ ತಂದಿದ್ದೇನೆ ಕೃಷ್ಣಯ್ಯ. ಇದೆಲ್ಲ ನಮಗೆ ದಾರಿ ಖರ್ಚಿಗೆ ಆಯ್ತು. ಹೌದು. ಆದರೆ ಅಲ್ಲಿ ಹೋಗಿ ನಮಗೆ ಊಟ ಮಾಡಲು ಏನು ತಂದಿದ್ದಿ ಕೃಷ್ಣಯ್ಯ? ನಿನ್ನಾಗಿ ನಾನು ದಡ್ಡನ? ನೋಡು, ನಮ್ಮ ಅಜ್ಜಿ ಬೆಳಗಾತ, ಮಗ ನೀನೇನು ಸಣಕಲಾಗಿದೆ, ಹೋದ ವರ್ಷ ಇದ್ದಾಗ ಈ ವರ್ಷ ಇಲ್ಲ ನೀನು, ನಿನ್ನ ಹೊಟ್ಟೆ ಬೆನ್ನಿಗೆ ಅಂಟಿದೆ ಅಂತೇಳಿ ತಿನ್ಲಿಕ್ಕೆ ಕೊಡುವುದು ಅಜ್ಜಿ. ಹೌದಾ? ಬೆಳಗ್ಗೆ ತಿಂದ್ರೆ ಇನ್ನು ನಾಳೆ ಬೆಳಗ್ಗೆ ಆಯ್ತು, ಅಲ್ಲಿವರೆಗೆ ಏನಿಲ್ಲ ಕೃಷ್ಣಯ್ಯ. ಮತ್ತೆ ಮಧ್ಯಾಹ್ನ ಕರೆಯುವುದು ಅಜ್ಜಿ, ಈಗ ತಿನ್ನು ಮಗ ತಿನ್ನು ಮಗ, ಆಟ ಆಡೋದಲ್ಲ ನೀವು ಅಂತೇಳಿ. ಮಧ್ಯಾಹ್ನ ತಿಂದ್ರೆ ಕೃಷ್ಣಯ್ಯ, ನಾಳೆ ಮಧ್ಯಾಹ್ನ ಆಯ್ತು, ಅಲ್ಲಿವರೆಗೆ ಹೊಟ್ಟೆ ಕಾಲು ಏನಿಲ್ಲ ಕೃಷ್ಣಯ್ಯ. ರಾತ್ರಿಯೂ ಏನಿಲ್ಲ. ಅಲ್ಲ, ಸಂಜೆ ಸ್ವಲ್ಪ ಕರೆಯುದವಳು ಅಜ್ಜಿ, ಅಜ್ಜಿಗೆ 99 ಆಯ್ತಲ್ಲ, ಆಗಲೋ ಈಗಲೋ ಅಂತ ಅನ್ನೋ ಅಜ್ಜಿ. ಯಾಕೆ ಬೇಜಾರು ಮಾಡೋದು? 2-3 ತಂಬಿಗೆ ಹಾಲು, 2-3 ಚಕ್ಕುಲಿ ಕೊಡುದು. ಅಜ್ಜಿಯ ಒತ್ತಾಯಕ್ಕೆ ತಿಂದ್ರೆ ಕೃಷ್ಣಯ್ಯ, ಇನ್ನು ನಾಳೆ ಸಂಜೆ ಆಯ್ತು ಕೃಷ್ಣಯ್ಯ. ನೀನಾಗಿದ್ರೆ ಸಾಯ್ತಿದ್ದೆ ಹಸಿದುಕೊಂಡು, ನಾನು ಅಜ್ಜಿ ಇದ್ರಿಂದ ಬದುಕಿಕೊಂಡೆ, ಗೊತ್ತುಂಟಾ? ಮತ್ತೆ ರಾತ್ರಿ ಹಾಗೆ ಹೊಟ್ಟೆ ಕಾಲು ಇಟ್ಟು ಮಲಗಬಾರದು ಮಗ, ಮನೆಗೆ ಒಳ್ಳೇದಲ್ಲ ಅಂತ ಹೇಳಿ 2-3 ಹಣ್ಣು ಹಂಪಲು, 4 ದ್ರಾಕ್ಷಿ, ಒಣ ದ್ರಾಕ್ಷಿ, ಗೇರಿ ಬೀಜ, ಅದು ಇದೆಲ್ಲ ಕೊಡುದು. ಮತ್ತೆ ತಿಂದ್ರೆ ಇನ್ನು ನಾಳೆ ರಾತ್ರಿ ಆಯ್ತು ಕೃಷ್ಣಯ್ಯ. ಅಷ್ಟೊತ್ತು ಉಪವಾಸ? ಅಲ್ಲಿವರೆಗೆ ಏನಿಲ್ಲ ನಮಗೆ, ಏಕಾದಶಿ ಕೃಷ್ಣಯ್ಯ. ಏಕಾದಶಿ ಉಪವಾಸ. ಮತ್ತೀಗ ಮತ್ತೆ ವಿಜಯ, ನೋಡಿ ಕೃಷ್ಣಯ್ಯ, ಅಂದ ಹಾಗೆ ನೀವು ಅಲ್ಲಿ ದನ ಕಾಲು ಮಾಡ್ಲಿಕ್ಕೆ ಹೋಗ್ತೀರಿ, ದನ ಮೇಯಿಸ್ಲಿಕ್ಕೆ. ಆ ಸುಡು ಬಿಸಿಲಲ್ಲಿ ಆಟ ಆಡೋದು, ಹೊಟ್ಟೆ ಹಸಿದಿರ್ತದೆ, ಉಂಬಲಿಕ್ಕೆ ಅಂತ ಹೇಳಿ ಮೊಸರಕ್ಕಿ ಕಲಿಸಿ ಗೋಣಿ ತಾಟಿನಲ್ಲಿ ಕಟ್ಟಿ ಕಳಿಸಿದಾಳೆ ನಮ್ಮ ಅಜ್ಜಿ, ಗೊತ್ತುಂಟಾ ನಿಂಗೆ? ಓಹೋ, ಅದೆಷ್ಟು ಬಾರಿ ಹೇಳಿದ್ದೇನೆ. ಇಲ್ಲಿ ಬಾ ನೀನು, ನಿನ್ನ ಕಿವಿಯನ್ನು ಹಿಂದೆ ಕೈಯಲ್ಲಿ ಕೊಡ್ತೇನೆ. ಕಿವಿ ಬಿಡ, ನನ್ನ ಕಿವಿ ಊರಿದ.
ನಿಲ್ಲಿಸು. ಬಿಡು ಮಾರೆ. ನಿಲ್ಲಿಸು. ಯಾಕ ನೀನು ಕಿವಿ ಹಿಂಡೋದು? ನನ್ನ ಅಜ್ಜಿ ಕಿವಿ ಹಿಂಡಲಿಲ್ಲ. ಯಾರಾದರೂ ಗೋಣಿ ತಾಟಿನಲ್ಲಿ ಕಟ್ಟಿ ತರ್ತಾರೇನೋ? ಅಲ್ಲ ಕೃಷ್ಣಯ್ಯ, ಯಾರು ಹೇಳಿದ ನಿನಗೆ ಹಾಗೆ? ನೋಡು, ಕಿಲುಬದ ಹಿತ್ತಾಳೆ ಪಾತ್ರೆಯಲ್ಲಿ ಕೆನೆ ತುಂಬಿದ ಮೊಸರಿಗೆ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ ಬಾಳೆದೆಲೆಯಲ್ಲಿ ಇಟ್ಟು ಹಿತ್ತಾಳಿ ಪಾತ್ರೆಯಲ್ಲಿ ಇಟ್ಟು ಬಿಳಿ ಬಟ್ಟೆಯಲ್ಲಿ ಸುತ್ರಿ ಭದ್ರವಾಗಿ ಗೋಣಿ ತಾಟಿನಲ್ಲಿ ಕಟ್ಟಿಕೊಳಿಸಿದಾಳೆ. ಗೊತ್ತುಂಟಾ? ಏನು ಮಾತಾಡ್ತೀನಿ ನೀನು? ವಿಜಯ, ನಂದು ತಪ್ಪಾಯ್ತು ಕಣೋ. ಆಯ್ತು ಆಯ್ತು ಕೃಷ್ಣ, ನಿಂಗೆ ಸ್ವಲ್ಪ ಸೇಮೆ ಕೊಟ್ಟೆನ ಆಯ್ತಾ? ನೀನು ನನಗೆ ಕೊಟ್ಟಿದ್ದು ತುಂಬಾ ಉಂಟಲ್ಲ, ಸ್ವಲ್ಪ ಮಾತ್ರ, ಹೆಚ್ಚಾದ್ರೆ ವಾಪಸ್ ಕೊಡು ಆಯ್ತಾ? ಇನ್ನು ಹಾಗೆ ಮಾಡಲ್ಲ. ಕಿವಿ ನೋಯ್ತಾ ಇದ್ದೇನೋ? ಅವ ಕಿವಿ ಹಿಂಡ್ಕೊಂಡು ಕಿವಿ ನೋಯ್ತದ? ನೋಯೋದಿಲ್ಲೋ ನನ್ನ ಕಿವಿ, ನನ್ನದ ಅವನದ? ನೋಯ್ತದ ಅಂತಾನೆ. ಏನು ಹೇಳ್ತಾನೆ ಅವನು? ವಿಜಯ, ನಿನಗೆ ಸಂತೋಷವಾಗ್ಲಿ ಅಂತ ಇವತ್ತು ಒಂದು ಹೊಸ ವಿಶೇಷ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಏನು? ಅದೇನು ಗೊತ್ತಾ? ನಾವು ಆ ಕಡೆಗೆ ಹೋಗುವವರಿದ್ದೇವೆ. ಯಾವ ಕಡೆಗೆ? ಅದೇ ಸಪ್ತಕೊಳಕ? ಸಪ್ತಕೊಳದ ಮೇಲೆ ಇರುವ ಗಿರಿಯೆಡೆಗೆ, ತಪ್ಪಲು ಪ್ರದೇಶಕ್ಕೆ ಹೋಗುವವರಿದ್ದೇವೆ. ಆ ತಪ್ಪಲು ಪ್ರದೇಶವಾ? ಆಗಲಿ, ಹೋಗೋಣ. ಆ ಗಿರಿಯೆಡೆಯಲ್ಲಿ ಗೋಗಳ ಕಾಯುವ ತಪ್ಪಲು ಪ್ರದೇಶದಲ್ಲಿ ನಮಗೆ ಬೇಕಾದ ಹಸಿರಾದ ಹುಲ್ಲುಗಾವಲು ಇದೆ. ಅದಲ್ಲದೆ ನಮ್ಮ ದನಕರುಗಳಿಗೆ ಬೇಕಾದಂತ ಹುಲುಸಾದ ಮೇವು ಸಿಗುತ್ತದೆ. ಹೌದೌದು. ಹಾಗೆ ನಮಗೂ ಆಡಲು ಒಂದು ಹೊಸತಾದ ಸ್ಥಳವೂ ಸಿಕ್ಕಿದ ಹಾಗೆ ಆಯಿತು. ಆಗದೆ ಕೃಷ್ಣಯ್ಯ, ಆಟವಾ? ಹಾಗಾದ್ರೆ ನಿಲ್ಲು ಸ್ವಲ್ಪ. ಬನ್ನಿರಿ ಬನ್ನಿರಿ, ಎಲ್ಲರೂ ಬಂದಿರಿ. ಒಂದೇ ಒಂದು ಆಟ, ಒಂದೇ ಒಂದು ಪ್ರದರ್ಶನ. ನಾಳೆ ಅಂದ್ರೆ ಇಲ್ಲ, ಎಲ್ಲರೂ ಬನ್ನಿ ನೋಡಿ. ಕೂತವರೇ, ನಿಂತವರೇ, ತಿರುಗಾಡುವವರು, ತೂಕಡಿಸುವವರು ಎಲ್ಲರೂ ಬಂದಿರಿ. ಅಜ್ಜಂದಿರಿ, ಅಣ್ಣಂದಿರಿ, ಅಕ್ಕ ತಂಗಿರಿ, ಅಣ್ಣ ತಮ್ಮಂದಿರಿ ಎಲ್ಲರೂ ಬಂದಿರಿ. ಒಂದೇ ಒಂದು ಪ್ರದರ್ಶನ, ಕೃಷ್ಣ ನಿಲಾರ್ಣವ ಶ್ರೀ ಮಂಜುನಾಥ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಬನ್ನಿರಿ. ಬಂದು ನೋಡಿ ಆನಂದಿಸಿರಿ. ಎಲ್ಲರೂ ಬನ್ನಿರಿ, ಎಲ್ಲರೂ ಬನ್ನಿರಿ. ಎಂತ ಕೃಷ್ಣ ನಿಲ್ಲಿಸು. ಈ ಆಟಕ್ಕೆ ಅಲ್ಲ ಕೃಷ್ಣಯ್ಯ, ನೀನೇ ಹೇಳಿದ್ದು ಆಟ ಆಡುದು ಅಂತ. ಆಟಕ್ಕೆ ಪ್ರೇಕ್ಷಕರು ಇಲ್ಲದಿದ್ರೆ ಆಟ ಆಡ್ಲಿಕ್ಕೆ ಆಗ್ತದ ಸ್ವಾಮಿ? ಈ ಆಟ ಆಡ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಬನ್ನಿರಿ, ಅಕ್ಕಂದಿರಿ, ಅಣ್ಣಂದಿರಿ, ಅಕ್ಕ ತಂಗಿರಿ, ಅಣ್ಣ ತಮ್ಮಂದಿರಿ. ಒಂದೇ ಒಂದು ಪ್ರದರ್ಶನ, ಶುಲ್ಕರಹಿತ, ವಯೋಮಿತಿ ಇಲ್ಲ, ಕಣ್ಣು ಬಾಯಿ ತೆರೆದುಕೊಂಡು ನೋಡುವ ಆಟ. ಎಲ್ಲರೂ ಬನ್ನಿ. ಎಂತ ಈ ಆಟಕ್ಕೆ ಹೆಚ್ಚು ಜನ ಬೇಡ. ಹೆಚ್ಚು ಜನ ಬೇಡ, ನಾವಿಬ್ಬರಿದ್ರೆ ಸಾಕು. ಹೌದಾ? ನಮ್ಮಿಬ್ಬರಿಂದಲೇ ಸಾಧ್ಯವ ಆಟವಾ? ಹಾಗಾದ್ರೆ ಆಗಲಿ. ಅಲ್ಲ ಕೃಷ್ಣಯ್ಯ, ಆಟ ಅಂತ ಹೇಳಿದೆ ನೀನು. ಒಂದು ಷರತ್ತುಂಟು
ಉಂಟು. ಏನು ಷರತ್ತು? ನಿನ್ನ ಅಕ್ಕನ ಮಗ ಶರತ್ತ? ಅದಲ್ಲ ಬಿಡಿರಿ, ಇದು ಆಟಕ್ಕೆ ಒಂದು ನಿಯಮ ಅಂತ ನಿಯಮ, ನಿರ್ಬಂಧ, ಒಂದು ನಿಬಂಧನೆ ಉಂಟು ಕೃಷ್ಣಯ್ಯ. ನೋಡು, ಆಟ ಆಡುವಾಗ ಮೊದಲು ಇಲ್ಲಿಂದ ಓಡಿ ಹೋಗಿ ಅಲ್ಲಿ ಯಾರು ಮುಟ್ಟುತ್ತಾರೋ ಅವರಿಗೆ ವಿಜಯರು ಅಂತಾರೆ. ಅವರಿಗೆ ನಾವು ಒಂದು ಬಹುಮಾನ ಕೊಡುವುದಂತೇಳಿ ಉಂಟು. ತಿಳಿತಾ? ಹಾಗಾದ್ರೆ ಮತ್ತೆ ಷರತ್ತಿಗೆ ಒಂದು ಆಟ ಆಡುವ ಮೊದಲು ಪ್ರಾರಂಭಕ್ಕೆ ನಾನು 3 ಉಸ್ಮಾನ್ ರೇಖೆ ಹಾಕ್ತೇನೆ. ಅದೇನು ಉಸ್ಮಾನ್ ರೇಖೆ? ಉಸ್ಮಾನ್ ರೇಖೆ ಮಾರಾಯ, ನಿಂಗೆ ಗೊತ್ತಿಲ್ಲ? ರಾಮಾಯಣ ಗೊತ್ತಿಲ್ಲ? ಗೊತ್ತು. ರಾಮಾಯಣ ಅದು ಸೀತಮ್ಮನ ಗಂಡ ಸೀತೆ. ಅವಳು ಜಿಂಕೆ ಬೇಕಂದಿದ್ದಲ್ಲ ಕೃಷ್ಣಯ್ಯ, ಬಂಗಾರದ ಜಿಂಕೆ. ಜಿಂಕೆ ಮರಿನಾ, ಜಿಂಕೆ ಮರಿನಾ, ಜಿಂಕೆ 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 ಮರಿನಾ, ಜಿಂಕೆ ಮರಿನಾ. ಅಲ್ಲ ಕೃಷ್ಣಯ್ಯ, ಸೀತಮ್ಮ ಚಿನ್ನದ ಜಿಂಕೆ ಬೇಕು ಅಂತ ಹೇಳಿದಲ್ಲ ರಾಮನ. ರಾಮ ಜಿಂಕೆ ಮರಿ ತರಲಿಕ್ಕೆ ಕಾಡಿಗೆ ಹೋಗಿದ್ದದಲ್ವಾ? ಅಲ್ಲಿ ಅವನ ಗೊಬ್ಬೆ ಕೇಳಿ ಸೀತಮ್ಮ ಹೆದರಿದಲ್ಲ ಕೃಷ್ಣಯ್ಯ. ಮತ್ತೆ ಸೀತಮ್ಮ ಲಕ್ಕಣನಿಗೆ ಹೇಳಿದ್ದು, ಲಕ್ಷ್ಮಣನಿಗೆ ಲಕ್ಷ್ಮಣನಿಗೆ ಹೇಳಿದ್ದು. ಅವ ಹೋಗ್ಲಿಕ್ಕೆ ಒಪ್ಪಲಿಲ್ಲ ಕೃಷ್ಣಯ್ಯ. ಕಡೆಗೆ ಸೀತಮ್ಮ ಜೋರ್ ಮಾಡಿದ್ದು ಲಕ್ಷ್ಮಣನಿಗೆ. ಜೋರ್ ಮಾಡಿ ಅದಕ್ಕೆ ಹೋಗುವ ಮೊದಲು ಸೀತಮ್ಮನಿಗೆ ಲಕ್ಷ್ಮಣ ಉಸ್ಮಾನ್ ರೇಖೆ ಹೇಳಿದದ್ದು. ಲಕ್ಷ್ಮಣ ರೇಖೆ ಅದು. ಓಹೋ, ನಿಂಗೆ ಲಕ್ಷ್ಮಣ ರೇಖೆ. ಅದೇ ಅಲ್ಲ ಕೃಷ್ಣಯ್ಯ, ನಿಂಗೆ ಪ್ರತಿ ಒಂದು ಅರ್ಥ ಮಾಡಿ ಹೇಳ್ಬೇಕು ಮಾರಾಯ. ನಂಗೆ ಅಜ್ಜಿ ಮಲಗುವಾಗ ಯಾವಾಗಲೂ ರಾತ್ರಿ ಕತೆ ಹೇಳಿ ಮಲಗಿಸುವುದು. ನಿನಗೆ ಪ್ರತಿ ಒಂದು ವಿಷಯಕ್ಕೆ ಹೇಳಿ 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 ನನ್ನ ಜೇಬಿನಲ್ಲಿದ್ದ ಕತೆ ಎಲ್ಲ ಖರ್ಚಾಯ್ತು ಕೃಷ್ಣಯ್ಯ. ಅದು ಇರ್ಲಿ, ಈಗ ನಾವು ಆಟ ಪ್ರಾರಂಭ ಮಾಡುವ. ನೋಡು, ನಾನು 3 ಉಸ್ಮಾನ್ ರೇಖೆ ಎಳಿತೇನೆ. ನೀನ್ ತಯಾರಿದ್ದೀಯಲ್ಲ? ಪ್ರಾರಂಭಿಸುವ. ನಾವು ಇಬ್ಬರು ಓಡುದಲ್ವಾ ಈಗ? ನೋಡು, ಯಾರು ಮೊದಲು ಇಲ್ಲಿಂದ ಓಡಿ ಹೋಗಿ ಅಲ್ಲಿ ಮುಟ್ಟುತ್ತಾರೆ ಅವರಿಗೆ ನಾನು ತಂದ ತಿಂಡಿ ಎಲ್ಲ ಅವರಿಗೆ, ಅವರು ವಿಜಯರು. ನೀನು ಓಡಿದೆ ಅಂತ ಎಣಿಸ್ಕೊ. ನಿನಗೆ ಸಾಧ್ಯ ಇಲ್ಲ ಮಾರೇ, ನಿಂದು ಸಣ್ಣ ಸಣ್ಣ ಕಾಲಲ್ಲ, ಅಷ್ಟು ದೂರ ಓಡಿ ಆಗ್ತದ? ನಾನೇ ಓಡಿ ಹೋಗಿ ಮುಟ್ಟಿದೆ ಅಂತ ಎಣಿಸ್ಕೊ. ಆಗ ತಿಂಡಿ ನಿನ್ಗೆ ಗೆದ್ದವರಿಗಲ್ವಾ? ಬೇಡ, ನೀನು ಈಗ ಎದ್ದು ಬಿದ್ದು ಪ್ರಯತ್ನ ಮಾಡಿ ಹೋಗಿ ಮುಟ್ಟಿದೆ ಅಂತ ಎಣಿಸ್ಕೊ. ಆಗ ತಿಂಡಿ ನಾನಾಗೆ. ಅದೇ ಹಾಗೆ ಆಗ್ತದೆ. ಮತ್ತೆ ಕೃಷ್ಣಯ್ಯ ಯಾರು ವಿಜಯರ ಮನೆಯಿಂದ? ಇಲ್ಲ ಕೃಷ್ಣಯ್ಯ, ತಿಂಡಿ ಮನೆಯಿಂದ ತಂದದ್ದು ಯಾರು ಗೊತ್ತು? ಅಷ್ಟು ಖರ್ಚು ಮಾಡಿ ನಾನಲ್ವ ಕೃಷ್ಣಯ್ಯ? ತಿಂಡಿ ನನಗೆ. ತಿಳಿತಾ? ಹಾಗಾದ್ರೆ ಆಟಕ್ಕೆ ಪ್ರಾರಂಭ ಮಾಡುವ. ನಾನು ಇಲ್ಲಿ ಗೆರೆ ಎಳೆದಿದ್ದೇನೆ. ಬಲಗಾಲು ಇಡು ಮಾರಾಯ. ಇಟ್ಟಿದ್ದೇನೆ. ಸರಿ, ಇಡು ಮಾರಾಯ ಬಲಗಾಲು. ನೋಡು, ಎಡ ಬಲ ಬಲ ಎಡ ಎಡ ಬಲ ಬಲ ಇಟ್ಟಿದೆಲ್ಲ. ಸ್ವಲ್ಪ ಬೆಣ್ಣೆ ತಿಂದದ್ದಕ್ಕೆ ಸಾರ್ಥಕ ಆಯ್ತು ಕೃಷ್ಣಯ್ಯ. ಬುದ್ಧಿ ಇದೆ ನಿನಗೆ. ಹಾಗಾದ್ರೆ ಈಗ ನಾನು ಎಣಿಸುತ್ತೇನೆ. 1 2 3 ಎನ್ನುವಾಗ 3 ಎನ್ನುವಾಗ ಓಡ್ಬೇಕು. ತಿಳಿತಾ? ತಯಾರಿದೆಯಲ್ಲ? 1 2 ಯಾಕೋ ಎಲ್ಲಿಗ ಹೋಗುದ ನೀನು? ಮತ್ತೆ ಓಡ್ಲಿಕ್ಕೆ ಹೇಳಿದ್ದಲ್ಲ. ನಾನು 3 ಅಂದಿದ್ದೇನಾ? ಮತ್ತೆ 3 ಹೇಳಿದ್ಯಲ್ಲ. ಬರೀ ಮೂ ಮಾಡುವಾಗ ಯಾರು ಓಡ್ತಾರ? ನನಗೆ ನೀನು 3 ಹೇಳಿದಾಗೆ ಕೇಳಿತ್ತು. ನಾನು ಮೂ ಮಾಡಿದಷ್ಟೇ, ಅಷ್ಟೊಳಗೆ ಓಡುದೆ. ಕೈ ಕಾಲು ಚಚ್ಚೆ ಅಪ್ಪಚ್ಚೆ ಆದೀತು. ನಿಧಾನವೇ ಪ್ರಧಾನ. ತಿಳಿತಾ? ಅವಸರವೇ ಅಪಘಾತಕ್ಕೆ ಕಾರಣ. ಈಗ ನಾನು ಇನ್ನೊಮ್ಮೆ ಎಣಿಸ್ತೇನೆ. ಸರಿಯಾಗಿ ತಿಳಿದುಕೊಂಡಿದೆಯಲ್ಲ ನೀನು? 1 2 ಓಡುವ ಒಟ್ಟಿಗೆ ಬಿಟ್ಟದ ಎಲ್ಲ ಒಟ್ಟಿಗೆ ಓಡುದು ಮಾರಾಯ.
ಹೈ ತಂದರು ಅಬ್ಬಬ್ಬ, ಏನು ವಿಚಿತ್ರ, ಏನು ವಿಚಿತ್ರ. ನಮ್ಮ ಒಡೆಯನಾದ ಕಂಸಾಸುರನ ನೇಮ ನಮ್ಮ ಮೇಲಿದೆ. ನಮ್ಮವಳೇ ಆದ ಪೂತನಾ ದೇವಿ ನಂದ ಗೋಕುಲಕ್ಕೆ ತೆರಳಿದವಳು ಹಿಂದಿರುಗಿ ಬರಲೇ ಇಲ್ಲ. ಎಲ್ಲಿ ಹೋದಳು? ಪ್ರಾಯಶಃ ಆ ಕಪಟಿ ಅವಳನ್ನು ಅಲ್ಲೇ ಕೊಂದಿರಬೇಕು. ಆದ್ದರಿಂದಲೇ ನಮ್ಮೊಡೆಯ ಆತನನ್ನು ಹುಡುಕಿ ಶತ್ರುಶೇಷ ನಾಶ ಮಾಡಿ ಬನ್ನಿ ಎಂದನಲ್ಲ ನಮ್ಮೊಡೆಯ. ಆದ್ದರಿಂದ ನಮ್ಮೊಡೆಯನ ಆಜ್ಞೆಯನ್ನು ಹೊತ್ತು ಹೊರಟಿರುವೆ ನಾನು. ಆದರೆ ನಾನೊಬ್ಬನೇ ಹೋಗುವುದೇ ಅಲ್ಲ, ಸರಿಯಲ್ಲ. ಎಲ್ಲಿ ನಮ್ಮವರೆಲ್ಲ ರೇಣುಕಾಸುರ, ಪ್ರಲಂಬಾಸುರ ಎಲ್ಲರೂ ಸಭೆಗೆ ಬನ್ನಿ. ಮಿತ್ರರೇ, ನೀವೆಲ್ಲರೂ ನನ್ನ ಕರೆಯನ್ನು ಮನ್ನಿಸಿ ಇಲ್ಲಿಗೆ ಬಂದಿರಿ. ಯಾಕೆ ಏನು ಎಂಬುದ ತಿಳಿಯದಷ್ಟೇ. ಮಿತ್ರರೇ, ಇದು ಅತ್ಯವಸರವಾದ ಕಾರ್ಯವೊಂದಕ್ಕಾಗಿ ನಿಮ್ಮನ್ನೆಲ್ಲ ಬರಹೇಳಿದ್ದೇನೆ. ಕಾರಣ ತಿಳಿದಿರಷ್ಟೇ. ಕೇಳಿರಿ ಕೇಳಿರಿ ಮಿತ್ರರೇ, ಕೇಳಿರಿ ಮಿತ್ರರೇ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕಂಡು ನಾನು ಬಹಳ ಸಂತೋಷಪಟ್ಟೆ. ಇನ್ನು ನಾನು ಯೋಚಿಸಿದ ಕಾರ್ಯ ಆಯಿತೆಂದೇ ತಿಳಿಯಬೇಕು. ಮಿತ್ರರೇ, ಎಲ್ಲರೂ ಕಿವಿಗಟ್ಟು ಕೇಳಿ. ನಮ್ಮೊಡೆಯನಾದ ಕಂಸ ಮಹಾಪ್ರಭುಗಳ ಪರಮ ಶತ್ರುವೆಂದೇ ಪರಿಗಣಿಸಲ್ಪಟ್ಟ ಆ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ನಮ್ಮವಳೇ ಆದ ಪೂತನಿಯನ್ನು ನಮ್ಮ ಕಂಸ ಮಹಾಪ್ರಭುಗಳು ನಂದ ಗೋಕುಲಕ್ಕೆ ಕಳಿಸಿಕೊಟ್ಟರು. ಆದರೆ ಆ ಕಪಟಿ ಅವಳನ್ನು ಕೊಂದು ರಕ್ತ ಹೀರಿ ಕೊಂದೇ ಬಿಟ್ಟನು. ಆದ್ದರಿಂದ ಅವನನ್ನು ಹುಡುಕಿ ಶತ್ರುಶೇಷ ನಾಶ ಮಾಡಬೇಕಾಗಿದೆ. ಮಿತ್ರರೇ, ಅವನೆಲ್ಲಿದ್ದಾನೆ ಬಲ್ಲಿರ? ನಂದನ ಸದನದಿ ಜಂಗದಿ ಬೆಳೆಯುವ ಇಂದಿರೆಯ ರಥನ ಕೊಂದಲ್ಲ
ದೇವಿಯನ್ನು ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿದವರು ಬೇರಾರೂ ಅಲ್ಲ, ಆ ನಂದ ಕಿಶೋರ ಬಾಲಕೃಷ್ಣ. ಅವನು ನಂದ ಗೋಕುಲದಲ್ಲಿ ನಂದ ಗೋಪನಲ್ಲಿ ಬೆಳೆಯುತ್ತಿದ್ದಾನಂತೆ. ಆದ್ದರಿಂದ ಅವನನ್ನು ಹುಡುಕಿ ಕೊಂದಾಗಲೇ ನಮ್ಮೊಡೆಯನಿಗೆ ತೃಪ್ತಿ. ಆದ್ದರಿಂದ ಅವನನ್ನು ಹುಡುಕಿ ಕೊಲ್ಲುವುದೇ ನಮ್ಮ ಪರಮ ಉದ್ದೇಶ. ಆದ್ದರಿಂದ ನಾವೆಲ್ಲರೂ ನಂದ ಗೋಕುಲಕ್ಕೆ ತೆರಳಬೇಕಾಗಿದೆ. ಆದರೆ ನಾವು ಇದೇ ರೂಪದಲ್ಲಿ ಹೋದರೆ ಆ ಪಾಪಿ ನಮ್ಮನ್ನು ಕೊಂದೇ ಬಿಟ್ಟಾನು. ಆದ್ದರಿಂದ ಅವನ ಮೋಸಕ್ಕೆ ಪ್ರತಿ ಮೋಸ ನಮ್ಮಿಂದಾಗಬೇಕು. ಆದ್ದರಿಂದ ನಾವೆಲ್ಲರೂ ರೂಪ ಪಲ್ಲಟ ಮಾಡಿ ಛದ್ಮವೇಷದಿಂದ ಚಲಿಸಿ ವಂಚಿಸಿ ವಧಿಸೋಣ. ಮಿತ್ರರೇ, ನಾನೇ ಗೆಳೆಯರೇ, ನಮ್ಮವಳೇ ಆದ ಪೂತನಿಯನ್ನು ಕೊಂದವರು ಬೇರಾರು ಅಲ್ಲ, ಅವನೇ ಕೃಷ್ಣ ನಂದಕುಮಾರ. ಅವನು ನಂದ ಗೋಕುಲದಲ್ಲಿ ನಂದ ಗೋಪನಲ್ಲಿ ಬೆಳೆಯುತ್ತಿದ್ದಾನೆ. ಅವನನ್ನು ಹುಡುಕಿ ಕೊಂದಾಗಲೇ ನಮ್ಮೊಡೆಯನಿಗೆ ತೃಪ್ತಿ. ಆದ್ದರಿಂದ ನಾವೆಲ್ಲರೂ ಮನ ಮಾಡಿದರೆ ಅವನೊಂದು ನಮಗೆ ಸಾಟಿಯೇ ಅಲ್ಲವೇ ಅಲ್ಲ. ಆದ್ದರಿಂದ ನಮ್ಮೊಡೆಯನ ಮಾತನ್ನು ಉಳಿಸುವುದಕ್ಕಾಗಿ ನಾವೆಲ್ಲರೂ ವಾರ್ತೆ ಕಡೆ ಚಲಿಸಬೇಕಾಗಿದೆ. ಆದ್ದರಿಂದ ನಾನು ಕೂಡ ನಿಮ್ಮಂತೆಯೇ ರೂಪಾಂತರಗೊಂಡು ಒಂದು ಶಕಟವಾಗುತ್ತೇನೆ. ಶಕಟ ಆಟವಾಡುವ ಬಂಡಿ ಯಾರಿಗೆ ಬೇಡ ಹೇಳಿ? ನಾನು ಬಂಡಿಯಾಗಿ ಸಾಗುವಾಗ ಅಲ್ಲಿ ಆಟವಾಡುತ್ತಿದ್ದ ಮಕ್ಕಳೆಲ್ಲರೂ ನನ್ನ ಮೇಲೇರಿ ಆಟವಾಡುವರಲ್ಲವೇ? ಅವರ ಜೊತೆಯಲ್ಲಿ ಆ ಬಾಲಕೃಷ್ಣನು ನನ್ನ ಮೇಲೇರುವನು. ಮೇಲೇರಿದ ಕೃಷ್ಣನನ್ನು ಮೇಲಿನಿಂದ ದಪ್ಪನೆ ಕೆಳಗೆ ಬಿಟ್ಟಾಗ ನೆಲಕ್ಕೆ ಬೀಳುವ ಮಗು ಅಲ್ಲಿ ಸುನೀಗುವುದಲ್ಲವೇ? ಇದಲ್ಲವೇ ನನ್ನ ಉಪಾಯ? ನನ್ನ ಉಪಾಯ ಚೆನ್ನಾಗಿದೆಯಲ್ಲ ಗೆಳೆಯರೇ? ಇನ್ನು ತಡವ್ಯಾಕೆ, ನಮ್ಮ ಯಾತ್ರೆ ಹೊರಡಲಿ. ನಂದ ಗೋಕುಲ ಎಲ್ಲ ಚೋಟುದ್ದ ಬಾಲಕ, ಆ ಬಾನಿನ ಧೈರ್ಯವೇ. ನಮ್ಮ ಸೇನೆಯವರೆಲ್ಲ ಒಂದೊಂದು ರೂಪದಲ್ಲಿ ಬಂದಾಗ ಅವರನ್ನೆಲ್ಲ ಹೊರಬರಿಸಿ ಆಟದಿಂದ ಕೊಂದೇನು ಪಾಪಿ? ಹೌದು. ನಾನು ಬಂಡಿಯಾಗಿ ಬಂದು ಮಕ್ಕಳೊಡನೆ ಆಟವಾಡಬೇಕೆಂದು ಬಯಸಿದರೆ ಬಂಡಿಯನ್ನೇ ಮುರಿಯಲು ಪ್ರಯತ್ನಿಸುವೆಯಾ? ನೋಡು, ಹಾಗಾಗಿ ನಾನು ನನ್ನ ನಿಜ ರೂಪವನ್ನು ತೋರಿದ್ದೇನೆ. ನಾನೇ ಶಕಟಾಸುರ. ಅಯ್ಯ, ಎಲ್ಲ ಬಾ ಮುಂದೆ, ನಿನ್ನ ನೀಗಲೇ ಕೊಂದು ಬಿಡುತ್ತೇನೆ. ಅಯ್ಯ ಶಕಟಾಸುರ, ನನ್ನನ್ನು ಕೊಲ್ಲುವೆನೆಂದೆಯಾ? ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ.
ಕೊಲ್ಲುವುದಕ್ಕೆ ಸಲ್ಲದಿಂತ ವೈರವು ಶಕಟ ಸಲ್ಲದು ಸಲ್ಲದಿಂತ ವೈರವು ಎನ್ನಲಿ ಸುಮ್ಮನೆ ತೆರಳು ಕೊಲ್ಲ ಜಗಟ ಸಲ್ಲದಿಂದ ವೈರವು ಎನ್ನಲಿ ಸುಮ್ಮನೆ ತೆರಳು ಕುಲ್ಲ ಜಗಟ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಆ ಎಲ್ಲ ಶಕಟಾಸುರ, ನನ್ನನ್ನು ಕೊಲ್ಲುವೆನೆಂಬ ಹಾಗೆ ಮುನ್ನುಗ್ಗಿ ಬರುತ್ತಿರುವೆಯಲ್ಲ. ಅಲ್ಲವೇ ಮತ್ತೆ? ಕೊಲ್ಲುವುದಕ್ಕಾಗಲಿ ಕಾಯುವುದಕ್ಕಾಗಲಿ ನೀನ್ಯಾರು ಅಥವಾ ನಾನ್ಯಾರು? ಯಾರು ಯಾರನ್ನು ಕೊಲ್ಲುವ ಅಧಿಕಾರವನ್ನು ಹೊಂದಿಲ್ಲ. ಅದಿದ್ದರೆ ಆತ ಭಗವಂತ ಮಾತ್ರ. ನಾವೆಲ್ಲರೂ ಆತನ ಕೈಯಾಯುಧಗಳು. ಹಾಗಾಗಿ ವ್ರತ ಹೋರಾಡಬೇಡ. ಕೃಷ್ಣಯ್ಯ, ಯಾರು ಯಾರನ್ನು ವ್ರತ ವೈರತ್ವವನ್ನೇ ಸಾಧಿಸುತ್ತಾ ಮುಂದೆ ಬರಬೇಡ. ಕೃಷ್ಣಯ್ಯ, ನೀನು ನಮ್ಮ ಅವರ ಹತ್ರ ವೈರ್ ಇದ್ದರೆ ನಮ್ಮ ಹತ್ರ ಬಲ್ಪು ಉಂಟು. ಕೃಷ್ಣಯ್ಯ, ಬಲ್ಪು ಬಲ್ಬ್ ಅಲ್ವಾ? ಬಲ್ಬು. ಎಲ್ಲ ಗೋವಳ, ಬಾಯಿಗೆ ಬಂದಂತೆ ಒದರಬೇಡ. ನೀವು ನನ್ನ ಪರಮ ವೈರಿಯಲ್ಲವೇ? ವೈರಿಯಾದ ನಿನ್ನನ್ನು ಕೊಲ್ಲಲೇಬೇಕು. ನಮ್ಮೊಡೆಯನ ಶತ್ರುವಾಗಿ ಇಲ್ಲ ಶಕಟಾಸುರ, ಯಾರಿಗೆ ಯಾರು ಶತ್ರು? ನಿನ್ನೊಡೆಯನಿಗೆ ನಾನು ಶತ್ರುವೆ. ಅದು ಹೇಗೆ ಸಾಧ್ಯ? ಶತ್ರು ಆದವನು ಹೇಗೆ ಬೆಳೆಯುತ್ತಾನೆ ಎಂದು ಬಲ್ಲೆಯ? ತನ್ನನ್ನು ತಾನು ಗೆಲ್ಲಲಾರದವನು ಅಥವಾ ಇಂದ್ರಿಯ ನಿಗ್ರಹವಿಲ್ಲದವನು ತನಗೆ ತಾನೇ ಶತ್ರು. ಹಾಗಾಗಿ ನಿನ್ನೊಡೆಯನಿಗೆ ನಾನು ಶತ್ರುವಾಗಿ ಕಾಣುತ್ತೇನೆ. ವಸ್ತುಸ್ಥಿತಿ ಹಾಗಿಲ್ಲ. ಇದನ್ನು ನಿನ್ನೊಡೆಯನಿಗೆ ತಿಳಿಸು. ವ್ರತವಾಗಿ ಹೋರಾಡಬೇಡ. ಪರಿಣಾಮದಲ್ಲಿ ನೀನೂ ಸಾಯುವೆ, ನಿನ್ನೊಡೆಯನೂ ಸಾಯುತ್ತಾನೆ. ಹಾಗಾಗಿ ನಾವು ನಮ್ಮಷ್ಟಕ್ಕೆ ಇರೋಣ. ಬಂದ ಹಾಗೆ ಹಿಂದೆ ಹೋಗು. ಆಗದಾಗದು ಕೃಷ್ಣ. ನಮ್ಮೊಳೆ ಆದ ಪೂತನಿಯ ರಕ್ತವನ್ನು ಹೀರಿ ಕೊಂದೆಯಂತೆ ನೀನೇನು ಪಿಶಾಚಿಯೇ ರಕ್ತವನ್ನು ಹೀರಲು? ಕೃಷ್ಣಯ್ಯ, ಅದೇನು ಪಿಶ್ವಾಚು? ಪಿಶ್ವಾಚು ಅಲ್ವಾ, ಪಿಶಾಚಿ. ಈಗ ಬಾಳೆಹಣ್ಣು ಹೋಗ ಕೃಷ್ಣ. ಆದ್ದರಿಂದ ನಿನ್ನನ್ನೀಗಲೇ ಕೊಂದು ಬಿಡುತ್ತೇನೆ. ಬಾ, ಶರಣಾಗ ಮುಂದೆ. ಬಾ ಮುಂದೆ. ಆಗದಾಗದು ಕೃಷ್ಣ. ನಿನ್ನನ್ನು ಕೊಂದಲ್ಲದೆ ನಾನು ಮಧುರೆಗೆ ಹಿಂದಿರುಗಲಾರೆ. ಅಲ್ಲದೆ ನಿನ್ನನ್ನು ಕೊಲ್ಲುವುದೇ ನಮ್ಮ ಪರಮ ಗುರಿ. ಆದ್ದರಿಂದ ಯುದ್ಧಕ್ಕೆ ಬಾ ಮುಂದೆ. ಬಾ ಮುಂದೆ, ಯುದ್ಧಕ್ಕೆ ಬಾ ಮುಂದೆ. ಅಬ್ಬಬ್ಬಬ್ಬ, ಏನಾಯ್ತು? ಸಾಕಾಯ್ತಪ್ಪ. ಹೌದಾ ಕೃಷ್ಣಯ್ಯ, ಸ್ವಲ್ಪ ಗಾಳಿ ಹಾಕು ಮಾರಾಯ. ಗಾಳಿ ಯಾಕೆ? ಕೈ ಕಾಲು ಒತ್ತು ಮಾರಾಯ, ಸ್ವಲ್ಪ ಕೈ ಕಾಲು ಒತ್ತು. ಏನು ಯುದ್ಧ ಮಾಡಿದ್ದು ನೀನು? ಮತ್ತೀಗ ಎಲ್ಲಿ ಹೋಗಿದೆ ಕೃಷ್ಣಯ್ಯ? ನೋಡು, ಎಲ್ಲರನ್ನು ನೋಡು ನೋಡು, ಹೆಣ ಸತ್ತು ಬಿದ್ದಿದೆ ನೋಡು. ಎಲ್ಲ ರಾಶಿ ರಾಶಿ ಬಿದ್ದಿದೆ ನೋಡು. ಹೆಣ ಬಿದ್ದಿದೆ. ಹೆಣ ಬಿದ್ದಿದೆ ನೋಡು, ರಾಶಿ ರಾಶಿ ಬಿದ್ದಿದೆ. ಸಾಕಾಯ್ತು ಕೃಷ್ಣಯ್ಯ. ಏನು ಅವ್ರ ಮಂಡೆ ಅಂದ್ರೆ ಬಂಡೆ ಕಲ್ಲು ಕೃಷ್ಣಯ್ಯ. ಕೈ ಕಾಲಂದ್ರೆ ಮರದ ದಿಮ್ಮಿಗಳು ಅಂತ ಕೃಷ್ಣಯ್ಯ. ಸಾಕಾಯ್ತು, ಸ್ವಲ್ಪ ಗಾಳಿ ಹಾಕು ಕೃಷ್ಣಯ್ಯ. ಯಾರಿಗೆ? ನಿನ್ಗ ಮಾಡಿದ್ದು ನೀನಾ? ಮತ್ತೀಗ
ಹಾ ಮತ್ತೆ ನೋಡು ಕೃಷ್ಣಯ್ಯ, ನೀ ಎಲ್ಲಿ ಹೋಗಿದೆ? ನೀ ಎಲ್ಲಿ ಹೋಗಿದೆ? ನಾನು ಅವರನ್ನೆಲ್ಲ ಹೊಡೆದು ಬಡ್ದು ಕೊಲ್ಲುವಾಗ ನಾನು ಇಲ್ಲೇ ಇದ್ದೆ. ಹೌದಾ? ಮತ್ತೆ ರಕ್ಕಸ ಬಂದ. ಕೃಷ್ಣಯ್ಯ ರಕ್ಕಸ, ಕೃಷ್ಣಯ್ಯ ಕೃಷ್ಣಯ್ಯ ರಕ್ಕಸ, ಕೃಷ್ಣಯ್ಯ. ಇಷ್ಟೇ ನನಗೆ ಧೈರ್ಯ? ಏನು ಸುಮ್ಮನೆ ಹೆದರಿಸೋದು ನೀನು? ನಿಂಗೆ ಧೈರ್ಯ ಇಲ್ಲ ಅಲ್ಲ? ನೀನ್ ಸುಮ್ಮ ಯಾಕೆ ಹೆದರ್ಸೋದು? ಅಮ್ಮನ ಹತ್ರ ಹೋಗಿ ಹೇಳ್ತೇನೆ, ನಿನ್ನ ಬೆನ್ನು ಹುಡಿ ಮಾಡಿಸ್ತೇನೆ ನೋಡು. ನನಗೆ ಹೆದರಿಕೆಯ? ನನಗೆ ಹೆದರಿಕೆ ಇಲ್ಲ. ಅವನ ಅಪ್ಪ ಬಂದ್ರು ನನಗೆ ಹೆದರಿಕೆ ಇಲ್ಲ. ಮತ್ತೀಗ ಕೃಷ್ಣಯ್ಯ, ನೀನಿರುವಾಗ ನನಗೆ ಎಲ್ಲಿ ಹೆದರಿಕೆ ಕೃಷ್ಣಯ್ಯ? ಓ, ನಾನಿದ್ದೇನೆ ಹೇಳಿ ನಿನ್ಗೆ ಧೈರ್ಯ? ಮತ್ತೆ ಕೃಷ್ಣಯ್ಯ, ನಿನ್ನನ್ನು ಪಡೆಯಬೇಕಾದ್ರೆ ನಮ್ಮ ಭಾಗ್ಯ, ನಿನ್ನ ಮಿತ್ರ ಆಗಲು ನಾನು ಪಡೆದು ಬಂದ ಭಾಗ್ಯ ಕೃಷ್ಣಯ್ಯ. ಈಗಾದ್ರೂ ಬಂತಲ್ಲ ನಿಂಗೆ? ಕೃಷ್ಣಯ್ಯ, ನೀನು ಮನುಷ್ಯ ಅಲ್ಲ ಕೃಷ್ಣಯ್ಯ, ನೀನು ಭೂಮಿಗೆ ಇಳಿದು ಬಂದ ಪರಮಾತ್ಮ ಭಗವಂತ ನೀನು. ಸ್ವಾಮಿಯೇ ಏನು ನಿಲ್ಲಿಸ. ಈಗ ನಾವು ವಿಷಯವನ್ನು ಅಮ್ಮನಿಗೆ ತಿಳಿಸಲು ಹೋಗೋಣ. ಆಗದೆ ಕೃಷ್ಣಯ್ಯ, ನಾನು ಮೊದಲು ಅಲ್ಲ, ನಾನು ಮೊದಲ. ನಾನು ಮೊದಲ? ನಾನು ಮೊದಲ. ಆಯ್ತು, ಒಟ್ಟಿಗೆ ಹೋಗೋಣ. ಸಮೀಪಿಸಿದೆ ಏನು ತುಸೂರು ವಸುದೇವ ದೇವಕಿಯರ 8ನೆಯ ಗರ್ಭಸಂಜಾತನಾಗಿ ನಾನು ಈ ಧರೆಯ ಬೆಳಕನ್ನು ಕಂಡೆ. ಹುಟ್ಟಿದ್ದು ಮಧುರೆಯಲ್ಲಿ, ಬೆಳೆದದ್ದು ನಂದಗೋಕುಲದಲ್ಲಿ. ತಾಯಿ ದೇವಕಿ ಆದರೂ ಅಮ್ಮ ಯಶೋದೆಯೂ ನನ್ನ ಆರಾಧ್ಯ ದೇವತೆ. ತಾಯ ಮಮತೆಯನ್ನು ಬಾಚಿ ಬಾಚಿ ನನಗುಣಿಸಿದಳು ಆಕೆ. ಈ ಗೋಕುಲದಲ್ಲಿಯ ಗೆಳೆಯರ ಆರೈಕೆಯಲ್ಲಿ ಬಹಳ ಮುದ್ದು ಮುದ್ದಾಗಿ ಬೆಳೆದಿದ್ದೇನೆ. ಹಾಗಾಗಿ ಎಲ್ಲರಿಗೂ ನಾನು ಬೇಕು. ಈ ಕೃಷ್ಣನನ್ನು ದೂರುವವರೇ ಇಲ್ಲ. ಎಷ್ಟೋ ಗೋಪಿಕೆಯರು ನನ್ನಮ್ಮನಲ್ಲಿಗೆ ನನ್ನ ಮೇಲೆ ದೂರು ಹೊತ್ತು ತರುತ್ತಾರೆ.
ಯಾಕೆಂದರೆ ಆ ನೆಪದಲ್ಲಿ ನನ್ನನ್ನು ಕಾಣುವ ಆಸೆ ಅವರಿಗೆ ಇರಲಂತೆ. ಈಗಿನ ಸುದ್ದಿ ಕೇಳಿದಿರಾ ನೀವು? ನಮ್ಮ ಮಾವ ಕಂಸಾಕ್ಯನು ನನ್ನ ಮೇಲಿನ ಹಗೆಯನ್ನೇ ಇರಿಸಿಕೊಂಡು ಕೊಲ್ಲಲು ಹವಣಿಸುತ್ತಿದ್ದಾನೆ. ಪೂತನಿಯೇ ಮೊದಲಾದ ರಾಕ್ಷಸ ವೀರರನ್ನು ಗುಂಪಿನಲ್ಲಿ ಕಳಿಸಿಕೊಟ್ಟಾಗಲೂ ನಾನು ಸಾಯದೇ ಇರುವುದನ್ನು ಕಂಡು ಅಮಾತ್ಯರಾದ ಅಕ್ರೂರನನ್ನು ಕಳುಹಿಸಿದ್ದಾನೆ. ಬಿಲ್ಲ ಹಬ್ಬದ ನೆಪದಲ್ಲಿ ನನ್ನನ್ನು ಕೊಲ್ಲುವ ಹವಣಿಕೆಯಂತೆ ಮಾವನದ್ದು. ಹಬ್ಬಕ್ಕೆ ಅಳಿಯಂದಿರು ಮಧುರೆಗೆ ಬರಲಿ ಎಂದನದ್ದೇ ಮಾವ ಮಧುರಾ ಮಹೇಂದ್ರ. ಅಮಾತ್ಯ ಶ್ರೇಷ್ಠದ ಅಕ್ರೂರರು ನಮ್ಮ ಒಳಿತನ್ನು ಬಯಸಿ ನಾವು ಬರಬಾರದು ಎನ್ನುತ್ತಿದ್ದಾರೆ. ಆತನನ್ನು ಸಮಾಧಾನಿಸಿದ್ದೇನೆ. ಅಣ್ಣನಲ್ಲಿ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಮಾವ ಕಂಸಾಸುರನು ಅಳಿಯಂದಿರಾದ ಕೃಷ್ಣ ಬಲರಾಮರು ಬಿಲ್ಲ ಹಬ್ಬಕ್ಕೆ ಮಧುರೆಗೆ ಬರಲು ಕರೆ ಕಳಿಸಿದ್ದಾನೆ. ಬಿಲ್ಲ ಹಬ್ಬಕ್ಕೆ ನಾವು ಹೋಗಲೇಬೇಕು. ಆತನ ಮೋಸವನ್ನು ಬಹಿರಂಗಗೊಳಿಸಲೇಬೇಕು. ಆದರೆ ಅರಸನನ್ನು ಕಾಣಲು ಹೋಗುವಾಗ ಬರಿಗೈಯಲ್ಲಿ ಸಾಗಬಾರದು. ಅದಕ್ಕಾಗಿ ನಮ್ಮ ಹೈನುಗಾರಿಕಾ ಸಂಪತ್ತಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು ಬಾಂಡಗಳಲ್ಲಿ ತುಂಬಿಕೊಂಡು ಬಂಡಿಯಲ್ಲಿ ಹೇರಿಕೊಂಡು ಮಧುರೆಗೆ ಹೋಗೋಣವಂತೆ. ಬಂದು ಮಧುರೆಯ ರಾಜಬೀದಿ ಹತ್ರ ಬರುತ್ತಾ ಇದ್ದೇವೆ. ಅದ್ಯಾರೋ ಬರುತ್ತಿರುವ ಹಾಗೆ ಕಾಣ್ತಾ ಇದೆಯಲ್ಲ, ಆತನನ್ನು ಮಾತನಾಡಿಸಿ ಮುಂದೆ ಹೋಗೋಣವಂತೆ. ಅಂದ್ರೆ ಯಾನ್ ಏರ್ಪಂಡು ಗೊತ್ತಂಡ ಶೇ ಈ ಊರುಡು ಎನ್ನನ್ನು ಗೊತ್ತಿಂಜೆಂದಿನ ರಮಣಿ ಇಜ್ಜಿ ಮಲ್ಲ ಜನ ಅಂದು ಅರಸರತ್ತಪ್ಪ ಪನಿ ತೀರ್ಥಬಲ್ಲೆ ವಂತೆ ತೀರ್ಥಬಲೆ ಅಪ್ಪಗ ಮಂತ್ರಿಲ ಅದು ಇಜಿ ವಂತೆ ತೀರ್ಥಬಲೆ ನಲ್ಲ ತೀರ್ಥಬಲ್ಲ ಅಪ್ಪ ಕೋಶಾಧಿಕಾರಿ ಆಗಬಹುದು. ಅವು ಮತ್ತೆ ಕಾಸು ಮತ್ತೆ ತಿರ್ಗಾವಲಿ ಕಾಸು ಅವಳ ಅಪ್ಪಗ ಅವಳ ಪೂಜಿ ಬೊಡ್ಚಿ ಒಂದು ಗಂಟು ಅದು ಯಾನು ಅಂಚಿ ಇಂಚಿನ ಜನತ್ ಯಾನು ಅರಸರನ ಕುಂಟು ಮಡಿಮಲ್ಪುನ ರಾಜ ರಜಕೆ ನಮಲ ಒಂಜಿ ಕಾಲೆಡು ಅರಸರೇ ಆದಿತ್ತ ಅರಸೆ ಎಂದು ಬರೆದು ಅವನ್ನು ಕುತ್ತಟ್ಟಡು ಪಾಡಿಯರು ಒಂತೆ ಸಮಯ ಕರಿದು ತೂನಗ ಆ ರಾಕ್ಷರದ ಉದಲ್ ತುಂಡು ಬೂರ್ದುಂಡಲ್ಪ ಅಂಚಾಂಡ ಎಂಚ ಓದುನಿ ಅಗಸಂದ ಅಂಡು ಆಂಡಲ ನಮ್ಮ ಇತ್ತೆ ಅರಸುಲೆ ಅರಸರ್ನ ಕುಂಟು ಮಡಿಮಲ್ಪುನ ರಾಜ ರಜಕೆ ಮಡ್ಡೆಲತ್ತಿಯೇ ಮಡ್ಡೆಲತ್ತು ಅಂದ ಅರಸರ್ನ ಕುಂಟು ಮಡಿಮಲ್ಪುನ ಬೆಲೆ ಇಂಚ ದೂರ ಬಿದಾಡಿ ನಾನಿತ್ತೆ ಅಂಚಿ ಸೂಪರ್ ಮಾರದಾನೆಂದು ಗಂಟು ಬತ್ತೊಂದು ತೂಪುನಿ ಅವು ದುಂಪೋಪನಪ್ಪಗ ಅತ್ತ ಕೇಳೆ ಭಾರಿ ತಾಂಟ್ವೇರತ್ತ ಗೂಳಿ ಲೆಕ್ಕ ಬತ್ತದು ತಾಂಟ್ವೇರ ಅಣ್ಣ. ಯಾರೋ ಒಬ್ಬ ನಮ್ಮ ಮೈ ಮೇಲೆ ಬೀಳುವವರ ಹಾಗೆ ಬರ್ತಾ ಇದ್ದಾನಲ್ಲ, ಅವನನ್ನು ಸರಿಯಾಗಿ ವಿಚಾರಿಸಿ ಮುಂದೆ ಹೋಗೋಣವಂತೆ. ಗೂಳಿ ಲೆಕ್ಕ ಬರೋಂದುಲ್ಲೆರು ತಾಂಟೆರೆ. ನಾವು ತಾಗಿದ್ದ ಅಲ್ಲ ನೀನ್ ತಾಗಿದ್ದ? ಕೇಳನ್ನ ಮಾತ
ಲೇಸಾಯಿತು ನೀನು ನಮಗೆ ದೊರಕಿದ್ದು. ಹಾ ಈತ ಮಲ್ಲ ಜನ ಬನ್ನಗ ಎಂಕ್ ತಾಂಟುನ ನಿನ್ನ ಕಣ್ಣು ಒಲ್ಲಂಬೆ ರಜಕ, ಹಾ ನೀನು ಬಹಳ ಲೇಸಾಯಿತು ನನಗೆ ದೊರಕಿದ್ದು. ಹಾ ನಿನ್ನಿಂದ ಬಹಳ ದೊಡ್ಡದೊಂದು ಕಾರ್ಯವನ್ನು ಆಗಬೇಕಾಗಿದೆ. ಲೇಸ ತೂ ನಿನ್ನ ಮೋನೆ ತೂನಗ ಗೊತ್ತಪ್ಪುಂಡು ಲಾಸ ತಿನ್ನತ್ತ ಜೋಕ್ಲೆ ಹಾಗಲ್ಲಯ್ಯ, ಹಾ ಬಹಳ ಒಳ್ಳೆಯದಾಯಿತು ಎಂದು. ಈಗ ಸರಿಯಾಗಿ ಕೇಳಿಸಿಕೊ. ಹಾ ಬಹಳ ದೊಡ್ಡದಾದ ಕಾರ್ಯವೊಂದು ನಿನ್ನಿಂದ ಆಗಬೇಕಾಗಿದೆ. ಹಾ ಕಾರ್ಯ ಕಾರ್ಯ ಅಂದ ಕೆಲವರು 13 ಕಾರ್ಯ ಮಲ್ಪೇರು ಬಕ್ಕ ಶಾಲೆಗೆ ಪಂಡರು 14 ಕೊಂಜಿ ಕಾರ್ಯ ಉಂಡು ಬಕ್ಕ ಕೆಲವರು 14 ನಿನ್ನ ಏ ಪಂಬೆ ಕಾರ್ಯ ಏ ಬಾಯಿ ಮುಚ್ಚು. ದಾನ ತಂಡ ಅದು ನೀನು ಹೇಳುವ ಕಾರ್ಯ ಅಲ್ಲ. ಬಹಳ ಒಳ್ಳೆಯದಾಯಿತು, ಒಳ್ಳೆಯ ಕೆಲಸ ಅದು. ತಿಳಿಯಿತಾ? ನಾವು ಮಧುರ ವಲ್ಲಭನನ್ನು ಕಾಣಲು ಬಹಳ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೇವೆ. ಪ್ರಯಾಣದ ಆಯಾಸದಿಂದ ಮೈಯೆಲ್ಲ ಬೆವರಿ ವಾಸನೆ ಬರುತ್ತಿದೆ. ಹಾಗಾಗಿ ವಸ್ತ್ರಗಳೆಲ್ಲ ಮಲಿನವಾಗಿದೆ. ಅದಕ್ಕಾಗಿ ಈ ಮಲಿನವಾದ ವಸ್ತ್ರಗಳನ್ನು ಧರಿಸಿ ಅರಸನನ್ನು ಎಂತು ಭೇಟಿಯಾಗುವುದು ಹೇಳು? ಹಾಗಾಗಿ ನಿನ್ನ ಈ ಮಡಿಗಂಟಿನಲ್ಲಿರುವ ಶುಭ್ರ ವಸ್ತ್ರಗಳನ್ನು ನಮಗೆ ಕೊಟ್ಟು ಬಿಡು. ಆಗದೆ ವಾಸನೆ ಮೂಕುಡು ವಾಸನೆ ಬರೋದುಂಡು. ಏನ್ ನಿನ್ನ ಮೂಗು ಕೊಳೆತಿದ್ಯಾ? ಸರಿಯಾಗಿ ಔಷಧಿಯನ್ನು ಮಾಡಿಕೊ. ಇಜ್ಜಪ್ಪ ನಿನ್ನ ತೂಲ, ನಿನ್ನ ಮೂಗು ತೂಲ ಎನ್ನ ಸರಿ ಉಂಡು. ಹೌದಾ? ಸರಿ, ಹಾಗಾದ್ರೆ ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸ್ಕೊ. ನೋಡು, ನಮ್ಮ ವಸ್ತ್ರಗಳೆಲ್ಲ ಮಲಿನವಾಗಿದೆ. ಈಗ ನಿನ್ನ ಈ ಮಡಿಗಂಟಿನಲ್ಲಿರುವ ಶುಭ್ರ ವಸ್ತ್ರಗಳನ್ನು ನಮಗೆ ಕೊಟ್ಟು ಬಿಡು. ಆಗದೆ ಗೊರೆ ರಾಪುಜಿ ಸಂಚರಿಸುವ ಬಡವರು ಬಯಸಿ ನೀವು ಪೊಡಿ ಜೋಕ್ಲೆ ದಾನೆಮ್ಮೆ ಬಗ್ಲಿಯರ ದಾನೆ ಬಗ್ಲಿಯರು ಒಂದು ನಿಕ್ಲನಂಚಿನ ಖಾಲಿ ಪೋಲಿ ಪರ್ದೇಸುಲು ತುತ್ತುನ ಕುಂಟೊಂದೇನಿಯರ ವಾಸನೆಟ್ಟು ಮೂಂಕು ಬಿಡಿಯರ ಅಪ್ಪುಜಿ ನಿಕ್ಲೇನು ಸುದೆಟ್ಟು ಕೊನೋದು ಅರ್ಧಂಡಲ್ಲ ಕುರೆ ಪೋವಂದು ಕುರೆ ಪಟ್ಟು ಜೋಕ್ಲೆ ಹಿಂದೆ ಒಂದು ಊರ್ ಜೋಕ್ಲೆ ಒಂದು ಊರ್ದ ಅರೆಸರ್ನ ಕುಂಟುಲು ನಿಕ್ಲೇನಂಚಿನ ಖಾಲಿ ಪೋಲಿ ಪರ್ದೇಸುಲು ತುತ್ತುನ ಕುಂಟತ್ತು ದಾನೆ ವಂತೆ ಸಾದಿ ಬಿಡ್ದು ಅಂತಲೇ ಯಾನು ಅರೆಸರ್ನ ಕುಂಟು ಮಡಿಮಲ್ಪುನ ರಾಜ ರಜಕೆ ಕುಂಟು ಕೊರ್ಪುಜಿ ನಿಕ್ಲೆಗ್ ಅಯ್ಯ ರಜಕ ನೀನು ನಮ್ಮನ್ನು ತಿಳಿಯೇ ನಾವ್ಯಾರು ಬಲ್ಲೆಯ ಕಳರಾಜ ರಜಕ ತಿಳಿಯದು ನಿನಗೆ ಅಳಿಯಂದಿರು ನಾ ತಿಳಿಯದು ನಿನಗೆ ಅಳಿಯಂದಿರು ನಾವು ನಿನ್ನೆಳೆಯ ಪಾಲಕಂಗೆ ನಿನ್ನ ಇಳೆಯ ಪಾಲಕಂಗೆ ಅಳಿಯರು ನಾ ಕಳರಾಜ ರಜಕ ತಿಳಿಯದು ನಿನಗೆ ತಳ್ಳುವುದೇ ಮಡಿಯ ವಸ್ತ್ರವ ನೀಯದಿರಲು ಸೆಳೆದು ಕೊಂಬೆವು ನಾವು ಉಳಿಸಲು ಕಳರಾಜ ರಜಕಕ್ಕೆ ಆ
ಅಯ್ಯ ರಜಕ, ಹಾ. ಪ್ರಾಯಶಃ ಹಾ ಪಾಯಸನಾ ವಾ ಪಾಯಸ ಕಡಲೆ ಬೇಳೆದನ ಪದಂಗಿದ ಪಾಯಸನ ಎಂಕಲ್ನ ಕಲ್ಪನವಲ್ಲ ತಾಲೊಂಜಿ ಅಪ್ಪಿ ಪಾಯಸ ಬಂದು ಮಲ್ಪಲು ಭಾರಿ ರುಚಿ ಆಪುಂಡವೇ ಒಂತೆ ಪುರ್ಸೊತ್ತಿತ್ತಂಡ ನಿಕ್ಕ ಕೊರ್ಪೆ ಅವ ಆ ಪಾಯಸ ಅಲ್ಲಯ್ಯ. ಹಾ. ನಿನಗೆ ಪಾಯಸ ಎಂದರೆ ಬಲು ಪ್ರೀತಿ ಇರಬಹುದು, ಹಾ. ಅದನ್ನು ಆಮೇಲೆ ನೋಡಿಕೊಳ್ಳೋಣ. ಹಾ. ಈಗ ಪ್ರಾಯಶಃ ನಿನಗೆ ನಾವ್ಯಾರೆಂದು ತಿಳಿಯದೆ ನೀನು ಹೀಗೆ ಮಾತನಾಡುತ್ತಿರುವೆ ಎಂದು ತಿಳಿಯಿತು. ಹಾ ನಾವು ಕೂಡ ಮಧುರ ವಲ್ಲಭಗೆ ಹತ್ತಿರದವರೇ. ಓ ನಿಖಿಲ್ ಆತನ ಸೋದರಿಯ ಪುತ್ರರು, ಇವನು ರಾಮ, ನಾನು ಕೃಷ್ಣ. ನಾವು ಸೋದರಳಿಯಂದಿರು. ನಿನ್ನೆಳೆಯ ಪಾಲಕಗೆ ಏನು ಈಗಲಾದರೂ ವಸ್ತ್ರಗಳನ್ನು ಕೊಡುವೆಯಾ? ಇಜ್ಜಪ್ಪ ಕುಂಟುಗೊರರಾಪು ಜಿನಿಕ್ಲು ದೇವಕಿ ಅಕ್ಕನ ಜೋಕ್ಲಾ? ಹೌದು. ದೇವಕಿ ಒಂದು ಊರ್ದ ಅರಸರ್ನ ಕುಂಟುಲು ನಿಮ್ಮ ಪಿಡಿದು ಹೊಡವಿ ಪಾಲಕ ನಿಮ್ಮ ಪಿಡಿದೊಯ್ದು ಅಳಿಯರಿಂಗೊಡುಗರೆ ಈಗ ಅಡಿಗಳ ಪಿಡಿದು ಸಂಕಲ ಇಕ್ಕಿದರೆ ಬಿಡುಗಡೆಬೇಡ ಹೊಡವಿ ನಿಕ್ಲ ದೇವಕಿ ಅಕ್ಕನ ಜೋಕ್ಲಾ? ಹಾ. ಆ ಕರಿಯ ಕಿಟ್ಟೆನ ಹಾ. ಆಯ ರಾಮನ ಹಾ. ಎಂಕ್ಲ ಅರಸಲು ನಿಕ್ನ ಬರ್ಪಾಯಿನತ್ ಓಹೋ. ನಿಕ್ಲೆನ್ ಸಾವುನು ಕಂತಿ ನಂಬೆ. ಹ, ಏನ್ ಹೇಳ್ತಾ ಇದ್ದಿ? ಹಾ ಬಾರಿ ಪಾತೆರೊಂದುಲ್ಲ ರಥ ಹಾ. ಓ ಖಜಾವ್ಲೆ ಎಡ್ಡೆಡ್ ಪೋಯರ್ ಪೋಯರ್ ಇಲ್ಲದಿದ್ರೆ ಏನ್ ಮಾಡ್ತಿ? ಹೆಜ್ಜಾಂಡ ಕುಂಟು ಅರ್ಧಿ ಲೆಕ್ಕ ಕೈಟ್ ಪತ್ತದ ನೆಲಕ್ಕೆ ಹಾಕಂಡ ನೆತ್ತೆರು ಕಕ್ಕದ ಸೈಯೋಡು ಜೋಕ್ಲೆ ಜಾಗ್ರತೆ ದನೆ. ಅಯ್ಯ ರಜಕ, ಹಾ. ನಿನಗಿಷ್ಟವಿಲ್ಲವಾದರೆ ಬೇಡ ಬಿಡು. ಹಾ ನಾವು ಮಲಿನ ವಸ್ತ್ರಗಳನ್ನು ಕಳೆದು ಶುಭ್ರ ವಸ್ತ್ರ ಧಾರಣೆಗಾಗಿ ನಿನ್ನಲ್ಲಿ ವಸ್ತ್ರಗಳನ್ನು ಕೇಳಿದೆವು. ಹಾ. ನಿನಗಿಷ್ಟವಿಲ್ಲವಾದರೆ ಬೇಡ. ಹಾ. ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ಹಾ ಅಣ್ಣ ಓಲೆ ಅಣ್ಣ, ಆತನ ಬಳಿ ಇರುವ ವಸ್ತ್ರದ ಗಂಟು ನಮ್ಮ ಕೈವಶವಾಯ್ತಲ್ಲ, ಇನ್ನು ಅವನೇನು ಮಾಡ್ತಾನೆ ನೋಡಿಕೊಳ್ಳೋಣ. ಹೆಚ್ಚಿನ ನಾಡು ಎಂಕಲ್ನ ಕುಂಟು ತೋಜಿಜಿ ಭಾಗವತ್ರೆ ಎಂಕಲ್ನ ಕುಂಟುದ ಗಂಟೆತ್ತಿನತ್ತ ತೂದರ ಹೋಲು ದಾಲ ಪತ್ತೊಂದು ಪೂರಿಯನ ಇಜ್ಜಪ್ಪ ಇಜ್ಜಿ ಪಾಡ್ದಿನ ಜಾಸ್ತಿ ಆದಿತ್ತನ ಇಜ್ಜಪ್ಪ ಯಾನ್ ಬರ್ಪು ಇಜ್ಜಿ ಯಾನ್ ಪಾಡಿಜಪ್ಪ ಇಜ್ಜಿ ಇಜ್ಜಿ ಪಾಡಿಜಿ ಒಂತೆ ಶನಿವಾರ ಮಿನಿ ಜೀವದ ಅವು ಐತಾರ ಪೇರಿ ಹೋಯರೆ ಒಂತೆ ಒಂತೆ ಸೀರ್ತ ಮಾತ್ರ ಆತೆ ಅತಿ ಇತ್ತೆ ನಾಡು ನೆಂಚಿನ ಅವೇ ತೋಜು ಜತ ಎಂಕಲ್ನ ಕುಂಟುದ ಗಂಟ ಏರ್ ನಾವು ಎಂಕಲ್ನ ಅರೆಸರ್ನ ಅಂದ ಅಂದಪ್ಪ ಹಾ ಇತ್ತೆ ನಿಕ್ಲ ಜೋಕ್ಲೆ ನಿಕ್ಲ ಕೈ ತೋಜಾಲೆ ಆ? ಕೈ ತೋಜಾವು ನೋಡು, ಇಲ್ಲ, ನನ್ನ ಬಳಿ ಇಲ್ಲ, ನನ್ನ ಬಳಿ ಇಲ್ಲ. ಆ ಕೈ ನಾನಂಜಿ ರೆಡ್ ಕೈ ತೋಜಾವು ನೋಡು ಉಮ್ಮಪ್ಪ, ಇಲ್ಲಪ್ಪ. ಉಮ್ಮಪ್ಪ ಗಿಮ್ಮಪ್ಪ ಪೂರ ಇಲ್ಲಪ್ಪ. ಬೋಡ ಬೊಡ್ಚಿ ಎಂಕ್ ಕುಂಟುದ ಗಂಟು ಬೋಡು ಅಣ್ಣ, ಹಾ. ಇನ್ನು ಇವನ ಬಳಿ ಎಂತಹ ಮಾತು? ನಾವು ಇವನ ಹೋಗಿ ಆತನ ಕುತ್ತಿಗೆಯನ್ನು ಹೆಸರು ಬಿಡು. ಅಂಡ ನೋಡಿದೆಯಾ, ರಾಜನ ದರ್ಪ ಆಳಿನ ಮೂಲಕ ತಿಳಿಯಿತು. ಆಳಿಗೆ ಇಷ್ಟೊಂದು ಗರ್ವವಿರಬೇಕಾದರೆ ಇನ್ನು ಅರಸನಿಗೆ ಎಷ್ಟಿರಬೇಡ. ನೊಂದ ಜನತೆಗೆ ಈ ಆಡಳಿತದಿಂದ ಮುಕ್ತಿ ದೊರಕಬೇಕು. ಹಾಗಾಗಿ ಮುಂದುವರಿಯೋಣಂತೆ ಬಾ. ಚಿಕ್ಕದಲ್ಲಿ ಬೆದರಿ ತಲೆ ಗುತ್ತಿಯಂತೂ ವ್ಯರ್ಥ ಭರಿಸಿದೆನೆಂದು ಮತ್ತೆ ಒಳ ಸರಿದು ಅವಳುತ್ತ ಗುಪ್ತದೊಳ್ವೊರಗಿದ. ಆಹಾ, ಮಹಾಮಲ್ಲ ಕಂಸನಾಗಿ
ಜಗಜ್ಜಟ್ಟಿಯಾಗಿ ಜಗತ್ತೇ ಗುರುತಿಸಲ್ಪಟ್ಟಂತಹ ವ್ಯಕ್ತಿತ್ವ ಈ ಕಂಸಾಸುರನದ್ದು. ಈರೇಳು ಲೋಕಗಳಲ್ಲೂ ಖ್ಯಾತಿವೆತ್ತ ವರ್ತಮಾನದ ದೊರೆ ನಾನು. ವೈರಿಗಳು ಕೂಡ ಈ ಕಡೆಗೆ ತಲೆ ಹಾಕಿ ಮಲಗಲಾರದ ಸ್ಥಿತಿ. ಆದರೆ ಹಾಗಾಗಿ ನಾನು ಅಜಾತ ಶತ್ರು. ಆದರೆ ಏನಿದ್ದರೇನು, ಎಂತಿದ್ದರೇನು, ತಿಂದ ಆಹಾರ ಅರಗದು, ಆಹಾರ ಅಪಥ್ಯವಾಗಿದೆ. ತಂಗಿ ದೇವಕಿಯ ಅಷ್ಟಗರ್ಭ ಸಂಜಾತನಾದ ಶಿಶುವಿನಿಂದ ನನ್ನ ಮರಣ. ಅದಾಗಲೇ ತಂಗಿಯ ಕುತ್ತಿಗೆಗೆ ಕರವಾಳವಿರಿಸಿದ್ದೆ. ಆದರೆ ಆ ವಸುದೇವ ತಡೆದ. ತದನಂತರ ಹುಟ್ಟಿದ ಶಿಶುಗಳನ್ನು ಕೊಲ್ಲುತ್ತಾ ಬಂದೆ. ಆದರೆ ಆ ಕಂಸ ಆ ಕೃಷ್ಣನನ್ನಿಂದ ತಪ್ಪಿಸಿಕೊಂಡನಲ್ಲವೇ? ಈ ಕಂಸನಿಂದ ಇರಲಿ. ಮುಂದೆ ಬಿಲ್ಲ ಹಬ್ಬವನ್ನು ನೆಪವಾಗಿರಿಸಿಕೊಂಡು ಕೃಷ್ಣ ಬಲರಾಮರನ್ನು ಬರಮಾಡಿಸಿಕೊಂಡೆ. ಈಗಲಾದರೂ ಕೊಲ್ಲಲು ಹವಣಿಸಿದರೆ ಅಯ್ಯೋ ಶಿವನೇ, ಏನಾಗಿ ಹೋಯಿತು? ಇಲ್ಲೂ ಅವರದೇ ಮೇಲುಗೈ. ಇರಲಿ, ಮುಂದೇನಾಗುವುದೋ ನೋಡೋಣ. ಈಗ ರಾತ್ರಿಯ ಕಾಲವಾಗುತ್ತಾ ಬಂತು. ವಿಶ್ರಾಂತಿಗಾಗಿ ಅಂತಃಪುರವನ್ನು ಸೇರಿಕೊಳ್ಳುತ್ತೇನಂತೆ. ಈ ಪರಿಯಳದ ಭಯದೊಳು ಶ್ರೀಪತಿಯಂ ನೆನೆ ನೆನೆವುದ ಸಜ್ಜಾ ತಾ ಪವಣಿಸಿ ಕನಸಿದುಳು ತಾ ಪವಣಿಸಿ ಕನಸಿನುಳು ಲೋಕದ ಸ್ವಪ್ನವ ಸ್ವಪ್ನವ ಕಂಡು ಅಂಜುತ್ತಲಿಂದ ಏನ ಮಾಡಲಿ ನಾನಿನ್ನೆ, ಏನ ಮಾಡಲಿ ನಾನು, ಏನ ಮಾಡಲಿ ನಾನಿನ್ನೆ ಕನಸಿನೊಳು
ಕಂಡೆನು ಸ್ವಪ್ನವ ಪ್ರತ್ಯಕ್ಷದಿ ಕಂಡೆ ಸ್ವಪ್ನವ ಪ್ರತ್ಯುವೋ 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 ಧರಿದನದ ನಾ ಬಿತ್ತರಿದ ಏನ ಮಾಡಲಿ ನಾನಿನ್ನೇ ಕಂಡೆನು ಕನಸಿನೊಳು ನಾನೇನು ನೋಡುತ್ತಿದ್ದೇನೆ ಕನಸಿನಲ್ಲಿ? ಅಯ್ಯೋ, ಏನು ಮಾಡಲಿ ನಾನು, ಏನು ಮಾಡಲಿ? ನೆತ್ತಿಗೆ ಓರ್ವಾತ ತೈಲವನ್ನು ಒತ್ತಿಕೊಂಡು ಮೈಗೆಲ್ಲ ಮೃತ್ತಿಕೆಯನ್ನು ಲೇಪಿಸಿಕೊಂಡು ಕೆಂಪು ಹೂವಿನ ಹಾರವನ್ನು ಕೊರಳಲ್ಲಿ ಹಾಕಿಕೊಂಡು ಕತ್ತೆಯ ನಡರುತ್ತಾ ದಕ್ಷಿಣಾಭಿಮುಖವಾಗಿ ಹೋಗುವುದನ್ನು ಕಂಡೆನಲ್ಲವೇ? ಇದು ಅಶುಭ ಸೂಚಕವಲ್ಲವೇ? ಮರಣ ಸೂಚಕವಲ್ಲವೇ? ಅಂತಾದರೆ ನನಗೆ ಮರಣ ಸಮೀಪಿಸಿದೆ. ಇಲ್ಲ ಇಲ್ಲ, ನಾ ಸಾಯಲಾರೆ. ನಾನು ಅಮರ, ಅಮರ. ಅದು ಎಲ್ಲವನ್ನು ಬಿಟ್ಟು ಮೇಲೆದ್ದರೆ ಬೆದರು ನಾನೆತ್ತರೆ ಬೆದರು ನಾನೆತ್ತರೆ ಎನ್ನಿದಿರಿಗೆ ಸತ್ತವರಿದಗೋ ಸತ್ತವರಿದಗೋ ಕದಕುತ್ತಲೆನ್ನನು ಕುದರರಿಯೇ ಎನ್ನನು ಬಿಡದೆ ಬೆದರು ಇದೆಯನ್ನಯ ತಲೆ ತಡವರಿಸೈ ನಗಲು ಇದೆಯನ್ನಯ ತಲೆ ತಡವರಿಸದೆ ನಗಲು ಕಾಣಲು ಅದರಿಂದಧಿಕವೇ ದರ್ಪಣ ವೀಕ್ಷಿಸಲಿದರೊಳು ಕಾಣಿಸದು ಸತ್ತವರಿದಕೋ ಇದೆಯನ್ನಯ ತಲೆ ತಡವರಿಸದೆ ನಗದು ಕಾಣದೆ ದರ್ಪಣ ವೀಕ್ಷಿಸಲು ಬೆದರುದ ಕನಸನ್ನು ಬಿಟ್ಟು ಮೇಲೆದ್ದರೆ ಅದು ತಂಗಿ ಪೂತನಿ, ವಿಷಸ್ತನೆ ಪೂತನಿ ಮೇಲೆದ್ದು ನನ್ನನ್ನು ಕರೆಯುತ್ತಿದ್ದಾಳೆ. ಮೇಲಿಂದ ನನ್ನನ್ನು ಕರೆಯುತ್ತಿದ್ದಾಳೆ. ಬೇಡ ತಂಗಿ, ಬೇಡ, ದೂರ ಹೋಗು, ತೊಲಗು ಇಲ್ಲಿಂದ. ಈ ಕಡೆ ನೋಡಿದರೆ ಶಕಟ, ಬಕ, ಧೇನುಕ, ವಾತ ಎಲ್ಲರೂ ಸಾಲಾಗಿ ನಿಂತು ನನ್ನನ್ನು ಕರೆಯುತ್ತಿದ್ದಾರೆ. ಬೇಡ, ಬರಬೇಡಿ, ನನ್ನ ಹತ್ತಿರ ಬರಬೇಡಿ, ದೂರ ತೊಲಗಿ.
ನಾ ಬರಲಾರೆ. ಎಲ್ಲರೂ ಒಟ್ಟಾಗಿ ಬಂದು ನನ್ನನ್ನು ಅಪ್ಪಿದರೆ ಬೇಡ ಬೇಡ, ಹೋಗಿ, ದೂರ ಹೋಗಿ. ಹಾ ಹಾ ಏನಾಯಿತು? ನನ್ನ ತಲೆ ಇಲ್ಲವಲ್ಲ? ಏನಾಯಿತು ನನ್ನ ತಲೆಗೆ? ಕನ್ನಡಿಯನ್ನು ನೋಡಿದರೆ ನನ್ನ ರುಂಡ ಮುಂಡವಿಲ್ಲದ ಮುಂಡ. ನನ್ನ ತಲೆ ಹೋಯಿತೆ. ಆತ ನನ್ನ ತಲೆ ಕೊಳ್ಳಲು ಬಂದನೆ. ಇಲ್ಲ ಇಲ್ಲ, ನಾ ಬರಲಾರೆ. ದೂರ ತೊಲಗಿ. ಅದು ಆ ದೀಪವೇಕೆ ಹಾಗೆ ಉರಿಯುತ್ತಿದೆ? ಉರಿಯುವುದು ಒಂದು ದೀಪವು. ಒಂದು ದೀಪವು ಉರಿಯುವುದು ಒಂದು ದೀಪವು. ಇದು ಎರಡಾಯಿತಲ್ಲವೇ? ಇದು ಎರಡಾಗುತ್ತ ಕಾಣುತ್ತಿದೆ. ಉರಿಯುವುದು ಒಂದು ದೀಪವು, ಇದು ಎರಡಾಗುತ್ತ ಕಾಣುತ್ತಿದೆ. ಅಮ್ಮ ಉರಿಯುವುದು ಒಂದು ದೀಪವು, ಇದು ಎರಡಾಗುತ್ತ ಕಾಣುತ್ತಿದೆಯಲ್ಲವೇ? ಅರಮನೆಯೆಲ್ಲವ ವೀಕ್ಷಿಸೆ ಹರಿಮಯವಾಯಿತು. ಅರಮನೆಯೆಲ್ಲವ ವೀಕ್ಷಿಸೆ ಹರಿಮಯವಾಯಿತು. ಅಯ್ಯಯ್ಯೋ ಏನಾಯಿತು? ಹರಿಮಯವಾಯಿತು. ಕೃಷ್ಣ ಅಲ್ಲಿ ಕೃಷ್ಣ ಹರಿಮಯವಾಯಿತು. ಅಯ್ಯಯ್ಯೋ ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಆಕರ್ಷಣನು ಬಹು. ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಆಕರ್ಷಣನು ಬಹುದರೆಯೋ. ನಾಟಕದಾರಿಯಂದರಿವೆನು ಕೃಷ್ಣ ನಾಟಕಧಾರಿಯಂದರಿವೆನು ಮೊದಲವಗೆ. ಉರಿಯುವುದು ಒಂದು ದೀಪವು, ಇದು ಎರಡಾಗುತ್ತ ಕಾಣುತ್ತಿದೆ. ಏನನ್ನು ಕಾಣುತ್ತಿದ್ದೇನೆ ನಾನು? ಉರಿಯುವುದು ಒಂದು ದೀಪವಲ್ಲವೇ ಅದು? ಹೌದು, ಒಂದು ದೀಪ ಅಲ್ಲ, ಎರಡಾಯಿತು. ಎರಡು ಅಲ್ಲಲ್ಲ, ಎರಡು ನಾಲ್ಕಾಯಿತು. ಅಲ್ಲ ಅಲ್ಲ, ನಾಲ್ಕದು 16 ಆಯಿತು. ಈ ದೀಪವೇಕೆ ಹೀಗೆ? ದೀಪಗಳ ಕಣ್ಣು ಮುಚ್ಚಾಲೆ. ಅದ್ಯಾರು? ಅದೋ ಕೃಷ್ಣ. ಅಲ್ಲಿ ಕೃಷ್ಣ, ಇಲ್ಲಿಯೂ ಕೃಷ್ಣ. ಅಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ಕೃಷ್ಣಮಯವಾಗಿದೆ. ದೇವಕಿ ಕಂದ ಕೃಷ್ಣ, ಬಾ, ನಿನ್ನನ್ನು ಒಂದೇ ಅಪ್ಪುಗೆಯಲ್ಲಿ ಔಕಿ ಗೀಸುಕಿ ಕೊಲ್ಲುವೆ.
ಬಾ ಮುಂದೆ. ತಪ್ಪಿಸಿಕೊಂಡೆಯ? ನಾಳೆ ಸಿಗದೆ ಎಲ್ಲಿ ಹೋಗುವೆ? ಕೃಷ್ಣ, ಈ ಹಿಂದೆಯೇ ನಿನ್ನನ್ನು ನಾನು ಬಲ್ಲೆ. ನೀನೇ ನನ್ನ ಮೃತ್ಯು ಎಂದು. ನಾಳಿನ ಕಾಡಾಕಾಡಿ ಸಮರದಲ್ಲಿ ನೋಡುವೆ. ಆದರೆ ನಾನು ಮೃತ್ಯುವನ್ನು ಜಯಿಸಿ ಗೆದ್ದೇ ಗೆಲ್ಲುತ್ತೇನೆಂದು ನಿರ್ಧರಿಸಿದ್ದೇನೆ. ಆದ್ದರಿಂದ ದೇವಕಿ ಕಂದ ಕೃಷ್ಣ, ನಿನ್ನ ಲೀಲಾ ನಾಟಕವನ್ನು ಬಲ್ಲೆ. ನಿನ್ನ ಈ ಶ್ರೀಕೃಷ್ಣ ಲೀಲಾರ್ಣವವನ್ನು ಚೆನ್ನಾಗಿ ಬಿಂಬಿಸಬಲ್ಲವನು ನಾನೇ ಎಂದು ನೀನು ಬಲ್ಲೆ. ಇರಲಿ, ನಾಳಿನ ಕಾಡಾಕಾಡಿ ಸಮರದಲ್ಲಿ ಈ ತನುವನ್ನು ನಿನಗರ್ಪಿಸಿ ಚಿರಾಯುವಾಗುತ್ತೇನೆ. ಎಲ್ಲವೂ ಕೃಷ್ಣಾರ್ಪಣ ಆಗಲಿ. ಉದಯ ಕಾಲವಾಗುತ್ತಾ ಬಂತು, ಮುಂದೇನಾಗುವುದೋ ನೋಡೋಣ. ಉದಯ ಎದ್ದಿದ್ದೇನೆ. ಇದೀಗ ಎಲ್ಲವೂ ಸಿದ್ಧವಾಗಿದೆ. ಬಿಲ್ಲ ಹಬ್ಬಕ್ಕಾಗಿ ಎಲ್ಲವೂ ಸಿದ್ಧ ಮಾಡಿಕೊಂಡಾಗಿದೆ. ಆದರೆ ನನ್ನ ಪರಮ ವೈರಿಯಾದ ಆ ಕೃಷ್ಣ ಇಲ್ಲಿವರೆಗೂ ಬರಕೂಡದು. ಅದಕ್ಕಾಗಿಯೇ ನನ್ನ ಸೇನೆಗೆ ಆಜ್ಞಾಪಿಸಿದ್ದೇನೆ, ಅವನ ಹಾದಿಯಲ್ಲೇ ಅವನನ್ನು ಕೊಂದು ಮುಗಿಸಬೇಕೆಂದು. ಅದಕ್ಕಾಗಿ, ಆದರೆ ಅವನು ಮಾಯಾಗಾರ, ಹೇಗೂ ತಪ್ಪಿಸಿಕೊಳ್ಳಬಲ್ಲ. ಆದ್ದರಿಂದ ಇದ್ದಾರಲ್ಲ ನನ್ನ ಜಗಜ್ಜಟ್ಟಿಗಳು, ಅವರನ್ನೇ ಬರ ಹೇಳುತ್ತೇನೆ. ಎಲ್ಲಿ ಚಾಣೂರ ಮುಷ್ಟಿಕರನ್ನು ಬರ ಹೇಳಿ. ಪ್ರಭು, ಪ್ರಭು ಕಂಸಾಕ್ಯ, ಅಯ್ಯ ವಂದಿಸಿಕೊಂಡಿದ್ದೇನೆ. ಪ್ರಭು, ಇದ್ದಕ್ಕಿದ್ದಂತೆ ಆಸ್ಥಾನ ಮಲ್ಲರಾದ ಚಾಣೂರ ಮುಷ್ಟಿಕರನ್ನು ಬರಹೇಳಿ ಎಂಬ ಹೌದು ನಿಮ್ಮ ಆಜ್ಞೆಯನ್ನು ಅನುಸರಿಸಿ ಈ ಸಭಾಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದು ನೋಡಿದರೆ ತಾವು ಚಿಂತಾಮಂತರಾಗಿದ್ದೀರಿ. ಯಾಕೆ, ಏನಾಯಿತು? ನಿಮ್ಮ ಚಿಂತೆಗೆ ಕಾರಣವೇನು? ಅಯ್ಯ ಚಾಣೂರ ಮುಷ್ಟಿಕರೇ, ಇಲ್ಲಿ ಕೇಳಿ. ಜಗಜ್ಜಟ್ಟಿಗಳೇ, ಮುಷ್ಟಿಕರೇ,
ಜಟ್ಟಿಗಳೇ, ಇಲ್ಲಿ ಕೇಳಿ. ಇಂತಹ ಸಂದರ್ಭಗಳಿಗೆಂದೇ ನಿಮ್ಮನ್ನು ಸಾಕುತ್ತಾ ಬಂದವನಲ್ಲವೇ ನಾನು. ಅಂತಾಗಿ ಬಿಲ್ಲ ಹಬ್ಬಕ್ಕಾಗಿ ಸಿದ್ಧ ಮಾಡಿದ್ದಾಗಿದೆ. ಆದ್ದರಿಂದ ಆ ಕೃಷ್ಣ ಬಲರಾಮರೆಂಬ ಆ ಕಿಶೋರರಿರುವರು ನನ್ನ ಸಭಾಸ್ಥಾನದವರೆಗೂ ಬರಕೂಡದು. ಅವರನ್ನು ಹಾದಿಯಲ್ಲೇ ಕೊಂದು ಹಿಸುಕಬೇಕು. ಆದ್ದರಿಂದ ನಿಮ್ಮನ್ನು ಬರ ಮಾಡಿಕೊಂಡಿದ್ದೇನೆ. ಏನನ್ನುವಿರಿ ಇದಕ್ಕೆ? ಅಯ್ಯ ಮಧುರ, ಮಹೇಂದ್ರ, ತಮಗೆ ಕಂಟಕಪ್ರಾಯವಾಗಿ ಬಂದ ಆ ಪೋರರನ್ನು ಸೆದೆಬಡಿಯುತ್ತೇವೆ. ಸರಿ. ಆದ್ದರಿಂದ ಬಾಗಿಲಲ್ಲಿ ಧೈರ್ಯದಿಂದ ಮುನ್ನುಗ್ಗುವ ಅವರನ್ನು ಬಾಗಿಲಲ್ಲಿ ತಡೆದು ಅವರ ಕುತ್ತಿಗೆಯನ್ನು ಹಿಡಿದು ಹಲ್ಲು ಕಚ್ಚದೆ ನುಂಗಿಬಿಡುತ್ತೇನೆ. ಸರಿ. ತಮಗೆ ಅಪ್ಪಣೆಯನ್ನು ಕೊಡಿದೇವಾ? ಸರಿ ಸರಿ. ಆದ್ದರಿಂದ ಹೋಗಿ ಬನ್ನಿ, ನಿಮ್ಮ ನಿರೀಕ್ಷೆಯಲ್ಲಿರುತ್ತೇನೆ. ಹಾಗೆಯೇ ಆಗಲಿ. ಕೊಬ್ಬಿದ ಹುಡುಗರೇ, ನಿಲ್ಲಲ್ಲಿ. ನಾವಿಲ್ಲಿ ನಿಂತವರೇನು ಬೆದರು ಗೊಂಬೆಗಳಲ್ಲ. ಈ ದೀರ್ಘದೇಹಿಗಳಾದ ನಮ್ಮನ್ನು ನೋಡದೆ ಒಂದು ಮಾತು ಆಡದೆ ಒಳನುಗ್ಗುತ್ತೀರಲ್ಲ, ಇದೇನು ನಿಮ್ಮ ಅತ್ತೆ ಮನೆ ಎಂದು ತಿಳಿದಿರಾ? ಏ ಕತ್ತೆಗಳೇ, ತೊಲಗಿರಿ ಇಲ್ಲಿಂದ. ಎಲೆ ಕೊಬ್ಬಿದ ಹುಡುಗರೇ, ನಿಲ್ ಮಾಡದೆ ಗುಲ್ ಮಾಡದೆ ನಿಲ್ ಮಾಡದೆ ತೆರಳಿ, ಇಲ್ಲವಾದರೆ ಹಲ್ ಕಿತ್ತೇನು ಜೋ. ಎಲ್ಲ ವೀರನೇ, ಹಲ್ಲು ಮುರಿಯುವುದೇ ಹಲ್ಲು ಮುರಿಯುತ್ತೀರೆ ಏತಕ್ಕೆ? ನಾ ಬಂದೆ ಇಲ್ಲಿ ಬರೆಸಲು
ಬಲ್ಲ ಚಾಣೂರ ಮಸ್ತಿಕರೆ ಹಲ್ಲು ಉರಿಯುವುದೇ ಸ್ವಲ್ಪ ಸೈರಿಸು. ಅರಮನೆಯ ದ್ವಾರದಲ್ಲಿ ನಿಂತು ಹೀಗೇಕೆ ತಡೆಯುತ್ತಿರುವಿರಿ? ನೀವು ನಮ್ಮನ್ನು ತಿಳಿಯದೆಂದು ಕಾಣಿಸ್ತದೆ. ನಾವು ಇಲ್ಲಿನ ಒಡೆಯನಾದ ಕಂಸಾಕ್ಯನ ಅಳಿಯಂದಿರು. ನಮ್ಮ ಮಾವ ನಮಗೆ ಬರಲು ಆಮಂತ್ರಣ ನಿಂತಿದ್ದಾನೆ. ಹಾಗೆಂದು ಬರಲು ನೀವ್ಯಾಕೆ ತಡೆಯಬೇಕು? ನಿಮಗೆ ನಮ್ಮಲ್ಲೇಕೆ ಸಿಟ್ಟು? ಹಲ್ಲು ಮುರಿಯುವಂತ ಕಾರ್ಯ ನಾವೇನು ಮಾಡಿದ್ದೇವೆ? ಸಾಕು ನಿಲ್ಲಿಸು ನಿನ್ನ ರಗಳೆಯ. ಎಲೆ ದನ ಕಾಯುವ ಹುಡುಗರೇ, ನೀವು ಬರೇ ಪಡ್ಡೆ ಹುಡುಗರು, ಬೀದಿಯ ಮಣ್ಣಲ್ಲಿ ಆಟವಾಡುವ ಮಣ್ಣಿನ ಮಕ್ಕಳು. ಸರಿ, ನಮ್ಮ ಅರಸನಿಗೆ ನೀವು ಸರಿಸಾಟಿಯೇ? ಮಣ್ಣು ಹೊನ್ನು ಸರಿಯೇ? ನಡೀರಿ, ತೊಲಗಿರಿ ಇಲ್ಲಿಂದ. ಏನೋ ಕರೆದು ಅಂತ ಬಂದದ್ದು, ದೊಡ್ಡ ಜನದ ಹಾಗೆ. ಇದು ಒಳಗೆ ಹೊಕ್ಕಬೇಕೆಂಬ ಆಸೆ ಇದ್ದರೆ ಇದು ಈ ಜಗಜಟ್ಟಿಗಳಾದ ಚಾಣೂರ ಮುಷ್ಟಿಕರನ್ನು ಗೆದ್ದರೆ ಸರಿ, ಇಲ್ಲವಾದರೆ ಈ ನಮ್ಮ ಭುಜಸಿರಿಯ ಬಲವನ್ನು ನೋಡಿ, ಇಲ್ಲವಾದರೆ ಈ ಮುಷ್ಟಿಯಿಂದ ಬಾರಿಸಿದರೆ ಒಂದೇ ಸಮನೆ ನೀವು ಬಿದ್ದು ಸತ್ತೇ ಹೋಗುವಿರಿ. ಒಳ್ಳೆಯ ಸಂಗತಿ ಆಯ್ತಲ್ಲ ನಿಮ್ಮದು. ನಾವು ಕೇವಲ ದನದಾಹಿ ಹುಡುಗರು. ಮೇವು ಇದ್ದಲ್ಲಿಗೆ ಗೋವುಗಳನ್ನು ಮೇಯಿಸಿಕೊಂಡು ಹಾಲು ಮೊಸರು ಮಾರುತ್ತಾ ದಿನ ಕಳೆಯುವವರು. ದನ ಮೇಯಿಸುವ ಹುಡುಗರು ನಾವು, ನೀವು ಸಮಾನರೇ. ನಮ್ಮ ಮಾವನ ಅನ್ನ ತಿಂದು ದಂಡ ಪಿಂಡಗಳಂತೆ ಬಾತಿದ್ದೀರಿ. ಏನೆಂದೇ? ಈಗ ಸುಮ್ಮನೆ ದಾರಿ ಬಿಟ್ಟು ತೊಲಗಿ, ಇಲ್ಲವಾದರೆ ನಾವು ನುಗ್ಗುವುದೇ. ಬನ್ನಿ ಮುಂದೆ ಹೋರಾಟ ಮಾಡೋಣ. ಅಣ್ಣ, ನೋಡಿದೆಯಾ? ದುಷ್ಟರಾಗಿ ಮೆರೆದ ಚಾಣೂರ ಮುಷ್ಟಿಕರಿಗೆ ತಕ್ಕ ಶಾಸ್ತಿ ಆಯಿತು. ಇನ್ನು ನಾವು ಇಲ್ಲಿರುವುದಲ್ಲ, ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋಗೋಣ ಬಾ. ಮಕ್ಕಳೆಲ್ಲರನ್ನು ಕೊಂದು ಬಿಡಿ, ಎಲ್ಲರನ್ನು ಕೊಲ್ಲಿ. ಬಲ್ಲೆಯು ಕುಹಕಿಯಾದವರೆಲ್ಲರನ್ನು ಕಡಿಯಿರಿ, ಕಡಿಯಿರಿ. ಹೂವಲ್ಲ ಕೈ ಮೀಸಲು ಆಯುಧಗಳಿಂದ ಹಲದ
ಅವರನ್ನು ಕೊಲ್ಲಿ, ಉಗ್ರಸೇನನನ್ನು ಕೊಲ್ಲಿ, ಇನ್ಯಾರು ಅವರೊಂದಿಗೆ ಬರುತ್ತಾರೋ ಅವರನ್ನೆಲ್ಲರನ್ನು ಕೊಲ್ಲಿ, ಮುದುಕರನ್ನು ಕೊಲ್ಲಿ, ಮಕ್ಕಳನ್ನು ಕೊಲ್ಲಿ, ಎಲ್ಲರನ್ನು ಕೊಲ್ಲಿ, ಎಲ್ಲೆಡೆ ರಕ್ತಪಾತವಾಗಲಿ, ಯಾದವರ ಮಾರಣ ಹೋಮ ನಡೆಯಲಿ. ಅಣ್ಣ ನೋಡಿದೆಯಾ, ನಮ್ಮ ಮಾವ ಅದು ಇನ್ನೆಷ್ಟು ಟಿವಿಯಿಂದ ಕುಳಿತಿದ್ದಾನೆ. ಆರುವ ದೀಪಕ್ಕೆ ಪ್ರಕಾಶ ಹೆಚ್ಚು ಎಂಬ ಹಾಗೆ ಇನ್ನು ಕೆಲವೇ ಗಳಿಗೆಯಲ್ಲಿ ಆರುವ ದೀಪ ಇವನು ಇರಲಂತೆ. ನಾವು ಬಂದಿದ್ದನ್ನು ಗಮನಿಸಿಯೂ ಸುಮ್ಮನಿದ್ದಾನಲ್ಲ. ನಾವು ಅಳಿಯಂದಿರಲ್ಲವೇ, ಅದೇ ಸಲುಗೆಯಿಂದ ಆತನ ತೊಡೆಯೇರಿ ಕುಳಿತುಕೊಳ್ಳೋಣ ಬಾ. ದೂರ ನಿಲ್ಲಿ. ದೂರ ನಿಲ್ಲಿ. ಎಲ್ಲಾ ದುಷ್ಟ ಹುಡುಗರೇ, ದೂರ ನಿಲ್ಲಿ, ದೂರ ಸರಿಯಿರಿ. ಏನು ಎಲ್ಲ ಕೃಷ್ಣ, ಎಲ್ಲ ರಾಮ, ಹೌದೇನು? ನಿನಗೆ ಅಷ್ಟೊಂದು ಸಲುಗೆ ಈ ತುಂಬಿದ ಸಭೆಯಲ್ಲಿ ಸಭಾ ಮರ್ಯಾದೆಯನ್ನು ಉಲ್ಲಂಘಿಸಿ ನನ್ನ ಜಂಗೆಯನ್ನೇರಲು ಬರುತ್ತಿರುವಿರಲ್ಲ. ಹೌದು ಮಾವ. ಏನು ಸಲಿಗೆಯೋ ನಿನಗೆ ನನ್ನಲ್ಲಿ? ಕೃಷ್ಣ ಅಂತೆ ಕೃಷ್ಣ, ಮಾವ ಅಂತೆ ಮಾವ. ಹೌದು, ನಿನ್ನನ್ನು ಇಲ್ಲಿಗೆ ಕರೆಸಿದ್ಯಾಕೆ ಬಲ್ಲೆಯ? ನನ್ನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲು. ಹಾಗೆ ಆಗಲಿ ಮಾವ. ನಿನ್ನಲ್ಲಿ ಸಲುಗೆ ಅಲ್ಲದೆ ಇನ್ಯಾರ ಮೇಲಿರುವುದು ಮಾವ ನಮಗೆ? ನಿಲ್ಲ ಮಾವ ಮಾವ ಅಂತ ನಿನ್ನೊಳಗೆ ಸಲುಗೆ ಇರುವುದು ಮಾವ. ನಿನ್ನೊಳಗೆ ಒಲಿದು ಎನ್ನ ಭರಿಸಿದೆ, ಒಲಿದು ಎನ್ನ ಭರಿಸಿದೆ, ತಿಳುಹಿಸನಾಗಲೋ ಮಾವ ಮಾವ ಮಾವ. ನಿಲ್ಲಿಸು. ಸಲುಗೆ ಇರುವುದು ಮಾವ, ಸಲುಗೆ ಇರುವುದು ಮಾವ. ನಿನ್ನೊಳಗೆ ತಿಟಬಿದು ಒಲಿದು ಎನ್ನ ಭರಿಸಿದೆ, ತಿಳುಹಿಸನಾಗಲೋ ಮಾವ ಮಾವ ಮಾವ. ಮಾವ, ಕೃಷ್ಣ ಬಲರಾಮರಾದ ನಮಗೆ ನಿನ್ನಲ್ಲಿ ತಾನೇ ಸಲುಗೆ ಇರಬೇಕಾದದ್ದು. ನಮ್ಮಮ್ಮನಿಗೆ ನೀನು ಓರ್ವನೇ ಸಹೋದರ, ನಿನ್ನ ಓರ್ವಳೆ ಸಹೋದರಿಯ ಪುತ್ರರು ನಾವು ರಾಮಕೃಷ್ಣರು. ಓಹೋ, ಹಾಗಾಗಿ ಸೋದರ ಮಾವನಾದ ನಿನ್ನ ಮೇಲೆ ಸಲುಗೆಯುವುದು ದಿಟವದು. ಆದರೆ ಮಾವ ಏಕೆ ಮುಖ ದುಮ್ಮಿಸಿ ಕೂತಿದ್ದಿ, ಸಿಟ್ಟು ಮಾಡಿಕೊಂಡು ಕೂತಿದ್ದಿ ಹೇಳು? ಅದಲ್ಲದೆ ನಾವೇನು ಬಾರದ ಸ್ಥಳಕ್ಕೆ ಬಂದಿಲ್ಲವಷ್ಟೇ, ಅಲ್ಲದೆ ನಿನ್ನ ಆಮಂತ್ರಣವಿಲ್ಲದೆಯೂ ನಾವು ಬಂದಿಲ್ಲ. ನೀನೇ ಹೇಳಿ ಕಳಿಸಿ ಬಂದವರಾದ ನಮ್ಮ ಮೇಲೆ ಹೀಗೇಕೆ ಸಿಟ್ಟು ಮಾಡ್ತಿ ಮಾವ? ಸಾಕು, ನಿಲ್ಲಿಸ
ಸಿಟ್ಟು ಬಿಟ್ಟು ನಮ್ಮನ್ನು ತೊಡೆ ಏರಿಸಿಕೊಮ್ಮವ. ನಿಲ್ಲಿಸ ನಿನ್ನ ಕಾದ ಮಾತುಗಳನ್ನು. ಬಗುಳಬೇಡ. ಹೇಳು. ಬಗುಳಬೇಡ. ನನ್ನ ಮಾತುಗಳನ್ನು ಕೇಳು, ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸು. ಹಾಗೆ ಆಗಲಿ ಮಾವ. ಪಾಪ ಗೋಕುಲದ ಮಕ್ಕಳು ಬಡವರು, ಹೊಟ್ಟೆಗೆ ಅನ್ನವಿಲ್ಲವೆಂದು ಸಮೃದ್ಧ ಹಾಲನ್ನು ಹೊಂದಿರುವ ತಂಗಿ ಪೂತನಿಯನ್ನು ಹಾಲುಣಿಸಲು ಕಳುಹಿಸಿದೆ. ಆದರೆ ನೀನೇನು ಮಾಡಿದಿ? ಆಕೆಯ ರಕ್ತವನ್ನು ಹೀರಿ ಆಕೆಯನ್ನು ಕೊಂದೆ ಅಲ್ಲವೇ? ಅಂತಹ ಮುಗುದೆಯನ್ನು ಯಾಕೆ ಕೊಂದೆ ಮೊದಲು ಹೇಳು. ಆ ಪೂತನಿಯನ್ನು ನೀವು ಕಳಿಸಿದ್ದೀರ ಮಾವ? ಹೌದು. ಶಿವ ಏನಾಗಿ ಹೋಯಿತು? ಏನಾಯಿತು? ಆದರೆ ನಾನು ಆಕೆಯನ್ನು ಕೊಲ್ಲಲಿಲ್ಲ ಮಾವ. ಮತ್ತೆ ಇನ್ನಾರು? ನಾಯ ವಂಚಕ. ಹೇಳು, ಹೇಗೆ ಸತ್ತಳು ಅವಳು? ನನಗೆ ಉತ್ತರಿಸು. ಮಾವ, ಅದೊಂದು ದೊಡ್ಡ ಕತೆ ಮಾವ. ಏನು ಕತೆ ಮಾಡಿದಳು ಗೊತ್ತೇ? ಏನು? ಜಗದ ಜನರ ಪುಖರಿಗಳಿಗೆ ಜನರ ಭುಜಗಳಿಗೆ ಆಗದು ಮೊಲೆಯರು ಬಿಗಡ ವಿಷವನ್ನು ಇತ್ತುದರಿಂದ ಬಿಗಡ ವಿಷವನ್ನಿತ್ತುದರಿಂದ ಮಗುಚಿ ಕೊಂದೇರು ಮಗುಚಿ ಕೊಂದೇರು ಜಗ ಜನರ ತ್ವಕರುಗಳಿಗೆ ಆಗಡು ಮೊಲೆಯರು ನೀವು ಕಳಿಸಿದ ಪೂತನಿ ಅಲ್ಲ ಮಾವ. ಮತ್ತೆ ಒಂದು ಸುಂದರವಾದ ಷೋಡಶಿ ಹೆಣ್ಣು. ಎಲ್ಲರಿಗೂ ಹಾಲು ಕುಡಿಸುತ್ತಾ ಬಂದವಳು ನನ್ನಮ್ಮನನ್ನು ಮಾತನಾಡಿಸುತ್ತಾ ನನ್ನನ್ನು ದೂರದ ಬಯಲಿಗೆ ಕರೆದೊಯ್ದವಳು. ಅಲ್ಲಿ ಹಾಲೋಡಿಸುತ್ತೇನೆಂದು ನನಗೆ ಬಲವಂತವಾಗಿ ಹಾಲು ಕುಡಿಸಿದಳು. ನಾನು ಹಾಲನ್ನು ಹೀರುತ್ತಾ ಹೋದೆ. ಸ್ವಲ್ಪ ಹೊತ್ತಿಗಾಗಲೇ ರಕ್ತಕಾರಿ ಸತ್ತು ಬಿದ್ದಿದ್ದಳು ಮಾವ. ಆದರೆ ಮಾವ, ಆಗ ಆಕೆಯ ರೂಪವೇ ಬದಲಾಗಿತ್ತು. ಏನು? ಆಮೇಲೆ ತಿಳಿಯಿತು ಆಕೆ ಸಮಯಕ್ಕೆ ಸರಿಯಾಗಿ ರೂಪ ಬದಲಿಸ್ತಾಳೆಂದು. ಆದರೆ ಮಾವ, ನಾನು ಆಕೆಯನ್ನು ಕೊಲ್ಲಲಿಲ್ಲ ಮಾವ, ಅವಳಾಗೆ ಸತ್ತು ಬಿದ್ದಳು. ಹೌದು, ನಯವಂಚಕ. ಸುಮ್ಮನೆ ಬಗುಳಬೇಡ. ಹೌದೇನು? ಹಾಲುಂಡ ಮಕ್ಕಳೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದ ನೀನು ಬದುಕಿದೆಯಾ? ಅದಿರಲಿ, ಮುಂದೆ ಶಕಟಾಸುರ ಬಂದನೆ. ಶಕಟಾಸುರನೇ ಮಾವ ಒಂದು ಬಂಡಿಯ ರೂಪದಲ್ಲಿ ಬಂದಿದ್ದ. ನಾವೆಲ್ಲರೂ ಆಟದ ಬಂಡಿ ಎಂದು ಹತ್ತಿ ಕುಳಿತೆವು. ಸ್ವಲ್ಪ ಹೊತ್ತಿಗಾಗಲೇ ಎಲ್ಲರನ್ನು ಪಟಪಟನೆ ಬೀಳಿಸಿದ. ಆಗ ನಾನು
ಅದನ್ನು ಆ ಬಂಡಿಯನ್ನು ಗಿರಗಿರನೆ ತಿರುಗಿಸಿ ಬಿಸಾಡಿದೆ. ಅಷ್ಟಕ್ಕೆ ಆತ ಸತ್ತು ಬಿದ್ದಿದ್ದ ಮಾವ. ನೀವು ಒಳ್ಳೆ ವೇಷಧಾರಿಗಳನ್ನು ತಯಾರಿಸಿದ್ದೀರಿ, ಒಬ್ಬೊಬ್ಬರದ್ದು ಒಂದೊಂದು ರೂಪ. ಹೌದು, ನಿಲ್ಲಿಸ ಸಾಕ ನಿನ್ನ ಸುಳ್ಳು ಮಾತುಗಳನ್ನು. ಮುಂದೆ ಬಕನೇ ಅವನೊಂದು ಪಕ್ಷಿಯ ರೂಪದಲ್ಲಿ ಬಂದಿದ್ದ. ಕೊಕ್ಕುಗಳನ್ನು ಬಿಡಿಸಿದೆ, ದೇಹವನ್ನು ಸೀಳಿಕೊಂಡೆ. ಓಹೋ, ಮತ್ತೆ ವಾತಾಸುರ ಅವನದೊಂದು ದೊಡ್ಡ ಕತೆ ಮಾವ. ಸುಂಟರ ಗಾಳಿಯಂತೆ ಸರ್ರನೆ ಸುಳಿದನಾತ. ನಮ್ಮ ಊರಿಗೆ ಅಂತಹ ಚಂಡಮಾರುತ ಬಂದಿರಲಿಲ್ಲ. ಕಡಲಿನಾಳದಿಂದ ರಕ್ಕಸ ಅಲೆಗಳನ್ನು ನಿರ್ಮಿಸುತ್ತಾ ಬಂದ ಮಾವ ಅವನೇ ಸುನಾಮಿ ವಾತಾಸುರ ಎಂದು ಆಮೇಲೆ ನಮಗೆ ತಿಳಿಯಿತು. ಆದರೆ ಅವನು ನಿಮ್ಮವನೆಂದು ಗೊತ್ತಾಗಿದ್ದರೆ ನಿಮ್ಮಾಣೆ ಖಂಡಿತವಾಗಿಯೂ ಅವನನ್ನು ಕೊಲ್ಲುತ್ತಿರಲಿಲ್ಲ ಮಾವ. ಸಾಕು, ಮುಚ್ಚೋ ಬಾಯಿ, ಮುಚ್ಚು. ಮುಚ್ಚು ಬಾಯಿ, ಸಾಕು. ಇವರೆಲ್ಲ ನನ್ನವರೆಂದು ತಿಳಿಯದೆ ಮಾಡಿದ ಕಾರ್ಯವೇನು? ಹೌದೇನು? ಇಲ್ಲಿಗೆ ಬಂದ ನಂತರವು ತಿಳಿದು ರಜಕನನ್ನು ಕೊಂದೆಯಲ್ಲವೇ? ರಜಕನೇ? ಅಧಿಕ ಪ್ರಸಂಗಿ ಮಾವ. ಅವನು ಏನು ಮಾಡಿದ? ಶುಭ್ರ ವಸ್ತ್ರಗಳನ್ನು ಕೇಳಿದ್ರೆ ಕೊಡಲಿಲ್ಲ. ಮತ್ತೆ ನನ್ನನ್ನು ಪಂಥಾಗಮನಕ್ಕೆ ಕರೆದೆಯಲ್ಲವೇ? ಎಲ್ಲಾಧಿಕ ಪ್ರಸಂಗಿ, ಮುಂದೆ ನನ್ನವರೇ ಆದ ನನ್ನ ಆತ್ಮೀಯರಾದ ಮುಷ್ಟಿಕ ಚಾಣೂರರನ್ನು ಕೊಂದು ಕಳೆದೆಯಲ್ಲವೇ? ಚಾಣೂರ ಮುಷ್ಟಿಕರೇ? ಅವರನ್ನು ಧರ್ಮಕ್ಕೆ ಸಾಕಿದ್ದೀರಿ ಮಾವ. ಏನು ಪಿಂಡಗಳು ಒಂದೇ ಗುದ್ದಿನಲ್ಲಿ ಸತ್ತು ಬಿದ್ದರು. ಮತ್ತೆ ಹೌದೇನು? ಇದೆಲ್ಲ ನಿನಗೂ ತಿಳಿಯದೆ ಮಾಡಿದ ಕಾರ್ಯವೇ? ಅಲ್ಲವೇ ಅಲ್ಲ, ಎಲ್ಲವೂ ಗೊತ್ತಿದ್ದೇ ಮಾಡಿದ ಕಾರ್ಯಗಳು. ನಯ ವಂಚಕ, ಇಲ್ಲಿ ಬೆದರಿಸಿ ಅಲ್ಲಿ ಸವರಿ ನೀನು ನಗೆಯಾಡುವ ನಿನ್ನ ಹಲ್ಲನ್ನು ಮುರಿದೇನು? ಎಚ್ಚರ ಮಾವ, ನಾವೇನು ಕೈಗಳಿಗೆ ಬಳೆ ತೊಟ್ಟುಕೊಂಡಿಲ್ಲ. ಏನು ಬಹಳ ಹಾರಾಡುವೆಯ? ಮಾವ ಕಂಸ, ಮಾತಿನಲ್ಲಿ ಎಚ್ಚರವಿರಲಿ. ನೀನೆಷ್ಟೇ ಪಚಾರಿಸಿ ಆಡಿದರೂ ಯಾಕೆ ಸಹಿಸಿಕೊಂಡಿದ್ದೇವೆ ಹೇಳು? ಏಕೆ? ನೀನು ನಮ್ಮ ಸೋದರ ಮಾವನೆಂದು. ಆದರೆ ಈಗ ನಮಗೂ ನಿನ್ನ ಮೇಲೆ ಮಾವನೆಂಬ ಭಾವ ಬಾರದು. ಯಾಕೆ ಹೇಳು? ನೀನು ಮಾಡಿದ ಅನ್ಯಾಯಗಳೆಷ್ಟು? ನಮ್ಮನ್ನು ಕೊಂದು ಶತ್ರುಶೇಷ ನಾಶಕ್ಕಾಗಿ ಮಾಡಿದ ಪ್ರಯತ್ನವೆಷ್ಟು? ಯಾವುದೂ ಫಲ ಕೊಡಲಿಲ್ಲ. ಯಾಕೆ ಹೇಳು? ಎಲ್ಲವೂ ಪಾಪದ ದೃಷ್ಟಿಯಿಂದ ಕೂಡಿದ್ದವು. ಪಾಪಕ್ಕೆ ಫಲವೇನೋ ಅಧಪತನ. ಈಗ ನಿನಗೂ ಒದಗಿ ಬಂದಿದೆ. ಪಾಪಿ ಪಾಪೇನ ಹನ್ಯತೆ ಎಂಬ ಹಾಗೆ ನಿನಗೂ ನಿನ್ನ ಪಾಪ ಸುಡದೇ ಇರದು. ಜತನದ ಶರಣಾಗು, ಇಲ್ಲವಿದ್ದರೆ ಯುದ್ಧಕ್ಕೆ ಸಿದ್ಧನಾಗು. ಬಾ ಮುಂದೆ. ಹಾಗಾದರೆ ಬಾ ಮುಂದೆ. ಅಣ್ಣ, ನೋಡಿದೆಯಾ? ಓಡಿ ಹೋದವರನ್ನೆಲ್ಲ ಕರೆದು ಅವರಲ್ಲಿ ಧೈರ್ಯವನ್ನು ತುಂಬಿದೆವು. ಮಂದಿಗಳೆಲ್ಲ ಮನ ತುಂಬಿ ನಮ್ಮನ್ನು ಪ್ರೀತ್ಯಾದರಗಳಿಂದ ಗೌರವಿಸುತ್ತಿದ್ದಾರೆ. ಯಾದವರೆಲ್ಲ ಹರ್ಷಿತರಾಗಿದ್ದಾರೆ. ಮಾವ ಕಂಸನ ಆಡಳಿತದಿಂದ ಓಡಿ ಹೋದ ಯಾದವ ವೀರರೆಲ್ಲ ಹಿಂತಿರುಗಿ ಬಂದರು. ಸೆರೆಯಲ್ಲಿರುವ ನಮ್ಮವರನ್ನೆಲ್ಲ ಬಂಧಮುಕ್ತಗೊಳಿಸಿದೆವು. ಕಂಸನ ಅಂತ್ಯದಿಂದ ಲೋಕಕ್ಕೆ ಕಲ್ಯಾಣವಾಯಿತು. ಭದ್ರಂ ಶುಭಂ ಮಂಗಳಂ.
ನಾವೀಗ ರಾಮಕ್ಷತ್ರಿಯ ಮಹಿಳಾ ಯಕ್ಷವೃಂದದವರು ಶ್ರೀಕೃಷ್ಣ ಲೀಲಾರ್ಣವ ಎಂಬ ಕಥಾಭಾಗವನ್ನು ಪ್ರಸ್ತುತಪಡಿಸಿದ್ದೇವೆ. ಹಿಮ್ಮೇಳದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದವರು ಭಾಗವತಿಗೆಯಲ್ಲಿ ಶ್ರೀಯುತ ಯೋಗೀಶ್ ಕುಮಾರ್ ಜಪ್ಪು ಅವರು, ಹಾಗೆ ಚಂಡೆ ಮದ್ದಳೆ ಹಾಗೂ ಚಕ್ರತಾಳದಲ್ಲಿ ಶ್ರೀಯುತ ಲಕ್ಷ್ಮೀ ಸಗ್ರಿತಾಯ, ಶಿವಪ್ರಸಾದ್ ಪ್ರಭುಗಳು ಹಾಗೂ ಮಾಧವನಾವಡ ವರ್ಕಾಡಿಯವರು. ಮುಮ್ಮೇಳದಲ್ಲಿ ಶ್ರೀಕೃಷ್ಣನ ಪಾತ್ರದಲ್ಲಿ ಶ್ರೀಮತಿ ಗಾಯತ್ರಿ ಯೋಗೀಶ್ ಮತ್ತು ಶ್ರೀಮತಿ ಸ್ವರ್ಣಲತಾ ಲಕ್ಷ್ಮೀನಾರಾಯಣ, ಹಾಗೂ ವಿಜಯನ ಪಾತ್ರದಲ್ಲಿ ಶ್ರೀಮತಿ ಗಾಯತ್ರಿ ಯೋಗೀಶ್, ರಜಕನ ಪಾತ್ರದಲ್ಲಿ ಶ್ರೀಮತಿ ಸಂಧ್ಯಾ ದಿನೇಶ್, ಶಕಟಾಸುರನ ಪಾತ್ರದಲ್ಲಿ ಜಯಲಕ್ಷ್ಮಿ ನರಸಿಂಹ, ಹಾಗೂ ಮುಷ್ಟಿಕ ಚಾಣೂರರ ಪಾತ್ರದಲ್ಲಿ ಶ್ರೀಮತಿ ವಾರಿಜಾ ಕೊರಗಪ್ಪ, ಕಂಸನ ಪಾತ್ರದಲ್ಲಿ ಕಲ್ಪನಾ ವೆಂಕಟೇಶ್, ಹಾಗೂ ಈ ಎಲ್ಲ ನಮ್ಮ ಈ ಕಥಾ ಪ್ರಸಂಗವನ್ನು ಪ್ರಸ್ತುತಪಡಿಸುವಲ್ಲಿ ನಮಗೆ ನಿರ್ದೇಶಕರಾಗಿ ಗುರುಗಳಾಗಿ ನಮಗೆ ನಿಂತವರು ಶ್ರೀಯುತ ರವಿ ಅಲೆವುರಾಯ ವರ್ಕಾಡಿ, ಪ್ರಸಿದ್ಧ ಸ್ತ್ರೀವೇಷ ಪಾತ್ರಧಾರಿಗಳು, ಅರ್ಥಧಾರಿಗಳು ಹಾಗೂ ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರೂ ಹೌದು. ಇಂದು ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತಪಡಿಸಲು ಸರಯು ಯಕ್ಷವೃಂದ ಹಾಗೂ ಇಲ್ಲಿ ಕದ್ರಿ ಮಂಜುನಾಥ ಕ್ಷೇತ್ರದ ಆಡಳಿತ ವೃಂದ ಇವರೆಲ್ಲರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.